ಅವಕಾಶವನ್ನು ಬಿಟ್ಟು ಕೊಟ್ಟು ಚನ್ನಮಲ್ಲಿಕಾರ್ಜುನನಿಗಾಗಿ ಬಸವ ಕಲ್ಯಾಣಕ್ಕೆ ಬಂದ್ಲಲ್ಲ, ಆ ಪ್ರಕಾರ ಕಬೀರ್ ದಾಸರು ಅಂದ್ರೆ ಈ ಸೈಯದ್ ಅಮೀನ್ ಹೈದರಾಬಾದಿನ ನವಾಬರ ಮಗ, ಮುಂದಿನ ಉತ್ತರಾಧಿಕಾರಿ ಆಗ್ಬೇಕಾದವ ವೈರಾಗ್ಯ ಭರಿತನಾಗಿ ಎಲ್ಲವನ್ನ ತ್ಯಾಗ ಮಾಡಿ ಮುಕ್ತಿಯ ದಾರಿಯನ್ನು ಹುಡುಕಿಕೊಂಡು ಅನೇಕ ಮಠ ಮಂದಿರಗಳಿಗೆ ತಿರುಗಿ ಕೊನೆಗೆ ಸಿದ್ಧಾರೂಢ ಕೀರ್ತಿಯನ್ನು ಕೇಳಿ ಅಪ್ಪನ ಭೇಟಿಯಾದ. ಆ ಕತಿ ಮೊದಲನೇ ದಿನ ನಿಮಗೆ ಹೇಳಿವಿ. ಏನ್ ಹೇಳಿವಿ? ತಿಪ್ಪ್ಯಾಗ ಹುಟ್ಟಿದ ಪತ್ರಿಗಿಡ ದೇವ್ರಿಗೆ ಏರ್ಸಾಕ್ ಬರ್ತೈತೇನು ಅಂತ ಕೇಳಿದ. ಅಜ್ಜೋಡ್ ನಡೀತತ್ತಪ್ಪ ಅಂದ್ರು. ಹಂಗಾದ್ರೆ ನಾನು ಮುಸಲ್ಮಾನರ ಜಾತಿ ಹುಟ್ಟಿನಂತ ಬಹಳ ಮಂದಿ ಸ್ವಾಮಿಗಳು ನನ್ನ ಒಳಗೆ ಕರ್ಕೊಳ್ಳಿಲ್ಲ, ಮತ್ ನೀವರ ನನ್ನ ಸ್ವೀಕಾರ ಮಾಡ್ತಿರೋ ಇಲ್ಲೋ ಅಂತ ಕೇಳಿದಾಗ ಅಜ್ಜವ್ರಂದ್ರು, ಹಂಗ ಸ್ವೀಕಾರ ಮಾಡಕ್ ಬರೋದಿಲ್ಲಪ್ಪ. ನೀವು ಸಾಮಾನ್ಯವಾಗಿ ಮಗಗ್ ಒಂದು ಹೆಣ್ಣು ತಗೋಬೇಕಾಗಿತ್ತಂದ್ರ ಒಂದ ಸರಿಗೆ ಮದುವೆ ಮಾಡ್ಕೊಂತೀರೇನು? ಆ ಹುಡುಗಿ ಕ್ಯಾರೆಕ್ಟರ್ ಹೆಂಗೈತಿ, ಆಕಿಗೆ ಅಡಿಗೆ ಮಾಡಾಕ ಬರ್ತತೋ ಇಲ್ಲೋ, ಒಂದಿಟ್ಟು ನಡ್ಕೊಂತ ಬಾರಬ ಇಲ್ಲಿ ಅಂತ ಓಡಾಡಕ್ ಹಚ್ತಾರ. ಮತ್ ಕಾಲು ಬಾಲ್ ಸೊಟ್ಟೈತು, ನೆಟ್ಟಗ್ ನಡೀತಾಳು, ಏನ್ ಆನೆ ನಡೆದಂಗೆ ನಡೀತಾಳು, ಏನು ಒಂದಿಟ್ಟು ಹಾಡು ಹೇಳುವ ಧ್ವನಿ ಚಲೋ ಐತೋ, ಏನು ಕಗ್ರ ಐತೋ, ಯಾಕ ಪರೀಕ್ಷೆ ಮಾಡ್ತಾರಂದ್ರ ಆಕಿ ನಮ್ಮ ಮನೆ ಒಳಗೆ ಬಾಳೆ ಮಾಡ್ಬೇಕಂದ್ರ ಆಕಿ ಯೋಗ್ಯ ಅದಳೋ ಅಯೋಗ್ಯದಳು ಅಂತ ಹುಡುಗಿದ ಹೆಂಗ ಚೆಕ್ ಮಾಡಿ ಒಪ್ಕೊಂತೀವಲ್ಲ, ಹಂಗ ಬಂದ ಕೂಡಲೇ ಶಿಷ್ಯ ಅಂತ ಒಪ್ಕೊಳಕ್ ಬರೋದಿಲ್ರಿ. ಅವನಲ್ಲಿ ಸಾಧನ ಚತುಷ್ಟಯ ಸಂಪನ್ನನಾಗಿದ್ದಾನೋ, ಮೋಕ್ಷಕ್ಕೆ ಅಧಿಕಾರ ಇದಾನೋ, ಇವನ ಒಳಗೆ ವೈರಾಗ್ಯ ಇತ್ತೋ. ಕೆಲವರೆಲ್ಲ ಸುಮ್ ಶಿಷ್ಯರಂಗ ನಾಟಕ ಮಾಡ್ತಾರ, ಆದ್ರೆ ಶಿಷ್ಯರಾಗೋದು ಬಹಳ ಕಠಿಣ. ಗುರುಗಳಾಗೋದು ಬಹಳ ಸುಲಭ ಐತಿ, ಆದ್ರೆ ಶಿಷ್ಯರಾಗೋದು ಬಹಳ ಕಠಿಣ ಐತಿ. ಯಾಕಪ್ಪ ಅಂದ್ರ ಶಿಷ್ಯ ಆಗಲಾರ್ದ ಗುರು ಆಗಕ್ಕೆ ಬರೋದಿಲ್ಲ. ಮೊದಲು ನೀವು ಅತ್ತಿ ಕೈಯಾಗ ಸೊಸೆಯಾಗಿ ಮುರುಪಡಿ ಆದ್ರೆ ಮುಂದೆ ಅತ್ತಿ ಆಗಕ್ಕೆ ಬರ್ತೈತಿ, ಒಂದೇ ಸರಿಗೆ ಅತ್ತಿ ಆಗಕ್ಕೆ ಬರೋದಿಲ್ಲ. ಹೆಜ್ಜೆ ಹೆಜ್ಜೆಗೆ ಅವರನ್ನು ಪರೀಕ್ಷೆ ಮಾಡಿ ಸದ್ಗುರುನಾಥ ಒಪ್ಕೊಂತಾನ. ಅಜ್ಜವ್ರು ಹೇಳಿದ್ರು, ನೋಡಪ್ಪ ನೀನು ನವಾಬರ ವಂಶದವ, ದೊಡ್ಡ ಅರಮನೆಯಾಗ ಮೆರೆದು ಬಂದವ, ನಮ್ಮ ಗುರುಮನೆ ಒಳಗ ಈ ಮೆರವಣಿಗೆ ನಡೆಯೋದಿಲ್ಲ. ಇಲ್ಲಿ ಹಾಳಾಗಿ ಗುರುವಿನ ಗುಲಾಮನಾಗುವ ತನಕ ಅಂತ ಹೇಳ್ಯಾರ. ಗುಲಾಮನಾಗಿರಕ್ ಬರ್ತೈತೆ ನಿನಗ? ನೀ ರಾಜಕುಮಾರ, ಇಲ್ಲಿ ಗುಲಾಮ ಆಗ್ಬೇಕಲ್ಲ. ಅವಾಗ ಅಪ್ಪವ್ರೆ, ನೀವು ಇಟ್ಟಂಗ ನಾ ಇರ್ತೇನ್ರಿ, ನೀವು ಏನ್ ಹೇಳಿದ್ರೆ ನಾ ಸೇವಾ ಮಾಡ್ತೀನಿ, ದಯವಿಟ್ಟು ನಾನು ಹೊರಗೆ ಕಳಿಸ್ಬೇಡ್ರಿ. ಮೊಟ್ಟ ಮೊದಲು ಅವನಿಗೆ ಮಾಡಿದ ಪರೀಕ್ಷೆ ಅಂದ್ರ, ನೋಡಪ್ಪ ನಮ್ಮಲ್ಲಿ ಇವೆಲ್ಲ ಚಲೋ ಚಲೋ ಅರ್ಬಿ ಹಾಕೊಂಡು ಬಂದ್ರೆ ನಡೆಯೋದಿಲ್ಲ, ಹರಕ್ ಅರ್ಬಿ ನಾವು ಕೊಟ್ಟಂಗ ಇಡಬೇಕು. ಹರಕ್ ಅರ್ಬಿ ಉಟ್ಕೊಂಡ ನೀನ ದೊಡ್ಡವನ್ನ ಅಭಿಮಾನ ಹೋಗ್ಬೇಕಾಗಿತ್ತಂದ್ರ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಬೇಕು. ನಿಮಗೆ ಹಂಗ ವಿಚಾರ ಮಾಡ್ರಿ, ನಿಮ್ಮನ್ನ ಭಿಕ್ಷೆ ಬೇಡಾಕ ನಾವು ಕಳಿಸಿದ್ವಿ ಅಂದ್ರ ಹುಕ್ಕಿರ ನೀವು ಭಿಕ್ಷೆ ಬೇಡಾಕ. ಎಲ್ಲ ನಾನು ಅನ್ನೋದು ಬಿಟ್ಟು ಮನೆ ಮನೆಗೆ ಹೋಗಿ ಜೋಳಿಗೆ ತಗಂದ, ಅಮ್ಮ ಒಂದು ರೊಟ್ಟಿ ಕೊಡ್ರಿ, ಅಮ್ಮ ಅಜ್ಜವ್ರಿಗೆ ಒಂದು ರೊಟ್ಟಿ ಕೊಡ್ರಿ ಅಂತ ಹೋಗಕ್ಕಾಕತ್ತ ನಿಮಗೆ? ಎಷ್ಟು ಕಷ್ಟ ಗೊತ್ತೇನೋದು. ಎಲ್ಲ ಮಾಡಬಹುದು, ಆದ್ರೆ ಅಹಂಕಾರ ಬಿಟ್ಟು ಮಂದಿ ಬಾಗಲಾಗ ಭಿಕ್ಷೆ ಬಿಡೋದು ಅದು ಸರಳಿಲ್ಲ. ಆದ್ರೆ ಅದನ್ನು ಒಪ್ಪಿಕೊಂಡು ಸೈಯದ್ ಅಮೀನ್ ಪ್ರತಿ ಮನೆಗೆ ಸಿದ್ಧಾರೂಢ ಹೆಸರಿನ ಮೇಲೆ ಭಿಕ್ಷಾ ಬೆಳ್ಕೊಂಡು ಬಂದ ಬುಟ್ಟಿ ತಂದು ಸಿದ್ಧಾರೂಢ ಮುಂದೆ ಇಡುತ್ತಿದ್ದ. ಅಜ್ಜವ್ರು ಎಷ್ಟು ಎಬಸಿ ಕೊಡ್ತಾರ ಅಟ್ಟ ತಿನ್ಬೇಕು. ಅವನಿಗೆ ಕರಾರು ಮಾಡಿದ್ರು, ಒಳಗೆ ಹೋಗಿ ಮತ್ತೆ ಎಕ್ಸ್ಟ್ರಾ ಉಣ್ಣಂಗಿಲ್ಲ. ಅಡಿಗೆ ಮನೆಯಾಗೂ ಹೇಳಿದ್ರು ಅವನಿಗೆ ಬಾಳ ತಿನ್ನಿಸ್ಬೇಡ, ಯಾಕ ಶಿಷ್ಯ ನಾವು ಬಾಳ ಉಣಬಾರದು. ಕಂಟತನ ತಿಂದಂದ್ರೆ ಆಲಸ್ಯ ಬರ್ತೈತಿ, ನಿದ್ದೆ ಬರ್ತೈತಿ, ಸೇವಾ ಮಾಡೋ ಆಸಕ್ತಿ ಹೋಗ್ತೈತಿ. ಅಜ್ಜ ಎಷ್ಟು ಕೊಡ್ತಾರೆ ಅಷ್ಟೇ ಇಡೀ ದಿನ ಒಂದೇ ಹೊತ್ತು ಊಟ ಹಾಕಿ ಅವನ ಮನಸ್ಸು ನೋಡಿದ್ರು. ಅವನ್ನ ಎಷ್ಟು ಪರೀಕ್ಷೆ ಮಾಡಿದ್ರಂದ್ರ ಬರ್ತಾ ಬರ್ತಾ ಒಂದು ನಿಮಿಷ ಕುಂದ್ರಾಕ್ ಸೌಡಿಲ್ದಂಗ ಅವನಿಗೆ ಕೆಲಸಕ್ಕೆ ಹಚ್ತಿದ್ರು, ಸೇವಾ ಮಾಡ್ತಿದ್ರು.
ಸಣ್ಣ ಮಗ, ಅವನೇನ್ ಬಹಳ ವಯಸ್ಸಲ್ಲ, 13 ವಯಸ್ಸು ಅವನಿಗೆ. ಅವಾಗ 13 ವಯಸ್ಸಿನ ಹುಡುಗ ಪಾದರಸ ಇದ್ದಂಗಿದ್ದ. ಎಷ್ಟು ಆಕ್ಟಿವ್ ಆಗಿ ಸೇವಾ ಮಾಡ್ತಿದ್ದ ಅಂದ್ರ ಒಂದ ಹೊತ್ತು ಉಣ್ತಿದ್ದ, ಕರೆ ಹಗಲು ರಾತ್ರಿ ದುಡಿತಿದ್ದ. ಒಂದಿನ ಭಿಕ್ಷಾ ತಗೊಂಡು ಬಂದು ಇಟ್ಟು ಬುಟ್ಟಿ, ಅಜ್ಜವರು ದಿನ 3 ರೊಟ್ಟಿ ಕೊಡ್ತಿದ್ರು, ಇವತ್ತು 2 ರೊಟ್ಟಿ ಕೊಟ್ರು, ನೋಡೋಣ ಅಂತ ಅಷ್ಟೇ ತಿಂದಿದ್ದ. ಮರುದಿನ ಒಂದೇ ರೊಟ್ಟಿ ಕೊಟ್ರು, ಬಹಳ ಹೊಟ್ಟೆ ಹಸಿತಿತ್ತ. ಆದ್ರೆ ಅಜ್ಜವ್ರ ಮುಂದೆ ಹೊಳ್ಳಿ ನನಗೆ ಇನ್ನೊಂದು ಬೇಕನ್ಲಿಲ್ಲ, ಒಂದೇ ರೊಟ್ಟಿ ತಿಂದು ಉಳಿದಿದ್ದ. ಮರುದಿನ ಬರೀ ಅರ್ಧ ರೊಟ್ಟಿ ಕೊಟ್ರು, ಆದ್ರೂ ಕೇಳಲಿಲ್ಲ. ಹೋಗಿ ಒಳಗೆ ಕೇಳಿದ್ರು ಅಡಿಗೆ ಮನೆಯವ್ರನ್ನ, ಮತ್ ಏನಾರ ಇಲ್ಲಿ ಬಂದು ತಿಂದ? ನಾನು ಏನು ತಿಂದಿಲ್ಲವ, ಬರೇ ಅರ್ಧ ರೊಟ್ಟಿ. ಇನ್ನೊಂದು ದಿನ ತಂದು ಬುಟ್ಟಿ ಇಟ್ಟ, ಅದರಾಗಿಂದ ಅರ್ಧ ರೊಟ್ಟಿಯಲ್ಲಿ ಒಂದು ಚೂರು ಸಹಿತ ಅಜ್ಜವ್ರು ಕೊಡ್ಲಿಲ್ಲ. ನೋಡಿದಂಗೆ ಸುಮ್ ಕುಂತರು, ಸ್ವಲ್ಪ ಹೊತ್ತು ನಿಂತು ಕೊಡ್ತಾರಂತ, ಕೊಡ್ಲಿಲ್ಲ. ಯಾಕೆ ನಿಂತೀಯೋ? ಅಲ್ಲಿ ತೋಟದಾಗ ಕೆಲಸ ಮಾಡಿ, ನಡಿ ಹೋಗು ಹೊಲ್ದಾಗ ಅಂತ ತೋಟದೊಳಗೆ ಕೆಲಸ ಮಾಡಕ್ ಕಳಿಸ್ಬಿಟ್ರು. ಅವನ ಇವಾಗ ನನಗೆ ಉಣ್ಣಾಕಿಲ್ಲ ಅಂತ ಹೋಗಿ ಮಕ್ಕೊಳ್ಳಿಲ್ಲ. ಕಸು ಇರುತ್ತನ ಸೇವಾ ಮಾಡೋದಂತ ಅಲ್ಲಿ ಸೇವಾ ಮಾಡಕತ್ತ ಅಡ್ಡಾಡಕುವಂತ ಸಿದ್ಧಾರೂಢಜ್ಜರು ಅಲ್ಲಿ ಬಂದ್ರಂತ. ಅವಾಗ ಬರ ಇಲ್ಲಿ ಆ ಕಟ್ಟಿಗೆ ಬಣವಿ ಮ್ಯಾಲ ಹತ್ತಂದ್ರು. ಎಷ್ಟು ಕಟ್ಟಿಗೆ ಒಟ್ತಿದ್ರಪ್ಪ ಅಂದ್ರ, ಯಾಕೆ ವರ್ಷ ಪೂರ್ತಿ ದಾಸೋಹಲ್ಲಿ ನಡೀತಿತ್ತು. ಹಿಂಗ ಅದ್ರ ತುದಿ ನೋಡಕ್ ಮ್ಯಾಲ ತೆಲಿಗೆ ಅಭಿಷೇಕ ತಲೆ ಮೇಲಿನ ಪಟಕ ಬೀಳ್ತಿತ್ತಂತ ಕೇಳಾಗ, ಅಷ್ಟು ಎತ್ತರದ ಕಟ್ಟಿಗೆದ ಬಣವಿ. ಅದನ್ನ ಹತ್ತಂದ್ರ ಮ್ಯಾಲ ಹತ್ತಿದ, ಜಿಗದ ಬಿಡ ಕೆಳಗಂದ್ರ ಹಿಂದೂ ನೋಡಿದಂಗ ಮ್ಯಾಲಿಂದ ಕೆಳಗೆ ಜಿಗದ. ಯೋನಿನ ಶಿಷ್ಯ ಅಂತಾರ, ಸಪ್ಪಿಗಿತ್ತು ನಮ್ಮ ಬಯಲು ಬಹಳ ಎತ್ತರದಿಂದ ಕೆಳಗೆ ಜಿಗದ, ಬೆತ್ತು ಮೂರ್ಛಾಗತನಾದ. ಸಿದ್ಧಾರೂಢಪ್ಪರು ಓಡಿ ಹೋಗಿ ಅವನನ್ನು ಎಬಸಿ, ಅಷ್ಟು ಪ್ರಜ್ಞೆ ತಪ್ಪಿತ್ತು. ಅವನ ಎದೆ ಮ್ಯಾಲ ಕೈ ಇಟ್ಟು ಬಹಿರ್ಪ್ರಜ್ಞೆಗೆ ತಂದು, ಅಜ್ಜನ ಕಣ್ಣಾಗ ನೀರು ಬಂದಿದ್ವು ಅಂತ ಅವನ ಭಕ್ತಿ ಪ್ರೀತಿಗೆ ಮೆಚ್ಚಿ, ಹೌದಪ್ಪ ನೀನು ತೀರ, ನೀನು ಜಿಗಿ ಅಂದ್ರೆ ಜಿಗದ್ ಬಿಟ್ಟಲ್ಲೋ, ಯಾಕಿಷ್ಟು ಕಷ್ಟಪಡ್ತೀಪ? ನವಾಬರ ವಂಶದವ ನೀನು, ಉಂಡು ತಿಂದು ಮೆರೆಯೋದು ಬಿಟ್ಟು ಇಲ್ಲಿ ಯಾಕೆ ಇಷ್ಟು ಕಷ್ಟಪಡಕತ್ತೀಯೋ? ನಿನ್ನ ಸೇವಾ ನೋಡಿ ನನ್ನ ಮನಸ್ಸು ಬಹಳ ಸಂತೋಷ ಆಗೈತಿ. ನೋಡಪ್ಪ, ನಿನಗ ಒಂದಿಷ್ಟು ಸುದ್ದಿಗಳು ಕಲಿಸ್ಕೊಡ್ತೀನಿ. ಎಂತ ಸುದ್ದಿ ಅಂದ್ರ, ಮೂಲಿಕಾ ರಸವಾದ ಕೆಲವು ಮೂಲಿಕೆಗಳ ಬಗ್ಗೆ ನಿನಗೆ ಜ್ಞಾನ ಮಾಡಿಕೊಡ್ತೀನಿ. ಆ ಎಲೆಗಳನ್ನ ಹೇಳಿಕೊಡ್ತೀನಿ. ಅವನ್ನ ರಸ ಹಿಂಡಿ, ಕಬ್ಬಣದ ಮ್ಯಾಲದ ರಸ ಹಿಂಡಿ ಬಿಟ್ರ ಕಬ್ಬಣ ಬಂಗಾರ ಮಾಡುವಂತ ವಿದ್ಯೆ ಹೇಳ್ಕೊಡ್ತೀನಿ, ಕಲಿತೀಯನ್ನು ಅಂತ ಕೇಳಿದ್ರು. ಬ್ಯಾಡ್ರಿ ಅಂದ ಕಬೀರ್. ಅಂದ ಬ್ಯಾಡ್, ನಮಗೆ ಹೇಳಿದ್ರ ದೊಡ್ಡ ಕಲಿಸಿ ಅಂತಿದ್ವಿ ನಾವು. ಯಾಕೆ ಕಬ್ಬಣ ಮೇಲೆ ಹಿಂಡೋದು ಬಂಗಾರ ಮಾಡೋದು, ಏನ್ ರಗಡ ರೊಕ್ಕ. ಮತ್ತೇನು ವಶೀಕರಣ ಹೇಳ್ಕೊಡ್ಲೇನು ಅಂದ್ರು. ಏನು ವಶೀಕರಣ ಅಂದ್ರ, ಒಬ್ಬರನ್ನ ದಿಟ್ಟು ನೋಡ್ಬಿಟ್ಟಂದ್ರ ಅವ್ರು ನಮ್ಮ ಆಳ ಆಗೋದು, ನಾವು ಹೇಳ್ದಂಗ ಅವ್ರು ಕೇಳೋದು. ರಾಜ ಮಹಾರಾಜನ ಸಹಿತ ನಮ್ಮ ಕೈಯಾಗ ವಶೀಕರಣ ಮಾಡ್ಕೊಂಡ್ಬಿಟ್ರ. ವಶೀಕರಣ ಅಂದ್ರೆ ಇತ್ತಿತ್ಲಾಗ ನಿಮಗೆ ಗೊತ್ತಿರ್ಬೇಕು, ಮಾಟ ಮಂತ್ರ ಮಾಡ್ತಾರ ನೋಡ್ರಿ. ಓಟ್ ಹಾಕೋ ಮುಂದೆ ಬಾಳ್ ನಡೀತವೆ. 3 ಹಾದಿ ಕೂಡದಲ್ಲಿ ತಂದಿಡ್ತಾರ ವಶೀಕರಣ. ಎಲ್ಲಾ ಜನ ನಮಗ ಓಟ್ ಹಾಕಬೇಕು. ಅಂಗಡಿಯಾಗ ಸಹಿತ ಮಾಡಿಸ್ಕೊಂಬಂದಿಡ್ತಾರೆ. ಬೇರೆ ಅಂಗಡಿ ಗಿರಾಕಿ ಹೋಗಬಾರ್ದು, ಎಲ್ಲ ಗಿರಾಕಿ ನಮ್ಮ ಅಂಗಡಿಗೆ ಬರ್ಬೇಕು. ಜನವಶ್ಯ, ರಾಜವಶ್ಯ, ಸ್ತ್ರೀ ವಶ್ಯ, ಏನೇನೋ ಇರ್ತಾವ ದುಷ್ಟ ಮಾರ್ಗ. ಆ ವಶೀಕರಣದ ತಂತ್ರಗಳನ್ನು ಹೇಳ್ಕೊಡ್ಲೇನ ಅಂತ ಕೇಳಿದ್ರು ಸಿದ್ಧಾರೂಢರು. ಅವಂದ, ಅಪ್ಪ ಅವು ಮೋಸ ಮಾಡೋ ವಿದ್ಯೆ ರೀ, ಅವು ಬ್ಯಾಡ್ರಿ ಅಜ್ಜ. ಹಂಗಾದ್ರೆ ಮತ್ತೆ ಏನು ಬೇಕು ನಿನಗ? ಸಿದ್ಧಿಗಳು ಅಣಿಮ, ಗರಿಮ, ಲಗಿಮ, ಪ್ರಕಾಮ್ಯ, ಸರ್ವ ಕಡೆಗೆ ಎಲ್ಲಾ ಕಡೆ ಒಂದ ಜಾಗದಾಗಿದ್ದು ಎಲ್ಲಾ ಕಡೆ ಪ್ರತ್ಯಕ್ಷ ಆಗುವಂಥದ್ದು. ವಶತ್ವ, ಆಕರ್ಷಣಾದಿ ಕೆಲವು ಸಿದ್ಧಿಗಳದು. ಅಣಿಮ ಅಂದ್ರೆ ಅಣುವಿನೊಳಗಣು ಸಣ್ಣವಾಗೋದು, ಗೊತ್ತಾಗಂಗೆ ಸಣ್ಣವಾಗೋದು ಅಂದ್ರೆ ಏನ್ ಹೇಳ, ಇಟ ಕಿಂಡ್ಯಾಗ ದಾಟಿ ಹೋಗೋದು, ಅವ್ರ ಮನೆಯಾಗ ತುಡುಗು ಮಾಡೋದು.
ಆಮೇಲೆ ಹಿತ್ಲಿನ ಬಾಗಿಲು ತೆಗೆಯೋದು, ಅಲ್ಲಿಂದ ಎಲ್ಲ ತಗೊಂಡು ಹೋಗೋದು. ಯಾರಿಗೆ ಬಂದದ್ದು ಗೊತ್ತಾಗಿಲ್ಲ, ಹೋಗಿದ್ದು ಗೊತ್ತಾಗಿಲ್ಲ, ಅಣುವಿನೊಳಗೆ ಅಣು ಆಗೋದು. ಒಮ್ಮೆ ಗರಿಮ ದೊಡ್ಡ ಆಳ ಆಕಾಶಕ್ಕೆ ಭೂಮಿಗೆ ಏಕಾಗಿ ನಿಂತು ಬಿಡೋದು. ಲಘಿಮ ಅಂದ್ರೆ ಅಗ್ನಿ ಹಗರಾಗಿ ಬಿಡೋದು. ಹಗರ ಅಂದ್ರೆ ಏನು? ಈ ಕೆಲವು ಹೇಳ್ತಾರೆ ನೋಡು, ಪವಾಡಗಳು, ಉಕ್ಕಡಗಾತ್ರಿ ಕರ್ವಸಜ್ಜಯ, ಆ ಕಡೆ ಹೊಳೆಯಿಂದ ಈ ಕಡೆ ಹೊಳೆ ದಾಟಬೇಕಾದ್ರೆ ಕಂಬಳಿ ಹಾಸಿ ಕಂಬಳಿನ ಕುತ್ಕೊಂಡು ಈಚೆ ಕಡೆಗೆ ದಾಟಿದ. ಮುಳುಗಂಗಿಲ್ಲ ನಾವು ನೀವು ಕುಂತ್ರ ಲಘಿಮಾ ಸಿದ್ಧ, ಅದು ಹಗರಾಗಿಬಿಡೋದು, ಬಹಳ ಹಗರಾಗಿಬಿಡೋದು. ಒಮ್ಮೆ ವಾಜ್ಯ ಆದ್ವಿ ಅಂದ್ರೆ ನಮ್ಮ ಬೆರಳ ಸಹಿತ ಯಾರು ಅಲ್ಲಾಡಕ್ ಆಗಂಗಿಲ್ಲ. ಗರಿಮ ವಾಜ್ಯ ಆಗೋದು. ಇವೆಲ್ಲ ಸಿದ್ಧಿಗಳು. ವಾಕ್ ಸಿದ್ಧಿ, ನಾ ಹಿಂದಂಗ ಆಗ್ಬಿಡೋದು. ಸಾಟದ ಹೋಗು ಮಗನ ಅಂದ್ರೆ ಸತ್ತ ಹೋಗ್ಬಿಡ್ಬೇಕು. ನಿಮ್ಮ ವಂಶ ನಿರ್ವಂಶ ಆಗಲಿ ಅಂದ್ರೆ ಹಂಗ ಆಗೋದ. ಶಾಪ ಅನುಗ್ರಹ ನನ್ನ ಬಾಯಲ್ಲಿ ಬಂದದ್ದು ಖರೆ ಆಗೋದು. ಇವೆಲ್ಲ ಸಿದ್ಧಿಗಳದಾವ. ನಿನಗೆ ಹೇಳಿಕೊಡ್ತೀನಿ, ಕಲಿತೀಯನಂತ ಕೇಳಿದ್ರು. ಅಜ್ಜರೇ ಅವು ಬ್ಯಾಡ್ರಿ ನನಗೆ. ಅಲ್ಲೋ ಯಾಕೆ ಕಷ್ಟಪಡ್ತೀನಿ ನೀನು? ಯಪ್ಪ ಅವು ಇಲ್ಲಿ ಇರೋತನ ಭೂಮಿ ಮೇಲೆ ಅಟ್ಟ ಸುಖ ಕೊಡ್ತಾವ, ಮುಂದ ಲೋಭತನದಿಂದ ನರಕಕ್ಕೆ ತಗೊಂಡು ಹೋಗ್ಕೋಪ. ಆ ನರಕಕ್ಕೆ ಹೋಗೋ ದಾರಿ ನನಗೆ ಬೇಡ. ನಿಜವಾಗಿ ಇವರೆಲ್ಲ ಕೆಲವು ಸಿದ್ಧಿ ಪುರುಷಂತೇನಿರ್ತಾರಲ್ಲ, ಇವು ಅದನ್ನ ಸದ್ಬಳಕೆ ಮಾಡಿದ್ರಂತೂ ಒಳ್ಳೇದು. ಸದ್ಬಳಕೆ ಮಾಡೋದು ಬಹಳ ವಿರಳ. ನೀವು ನೋಡ್ರಿ, ಅಧಿಕಾರ ಕೈಯಾಗ ಬಂತಂದ್ರ ತಲೆ ತಿರುಗತೈತಿ. ಹಂಗೆ ಸಿದ್ಧಿಗಳು ಬಂದು ಅಂದ್ರೆ ಸೊಕ್ಕ ಬರ್ತೈತಿ, ಮದ ಬರ್ತೈತಿ. ಅನೇಕ ಮಂದಿ ಸಿದ್ಧಿಯಿಂದ ಜಗತ್ತಿನ ಹಾಳು ಮಾಡಿ ಹೋಗಿದಾರ. ಅವರೆಲ್ಲ ಮುಂದೆ ನರಕಕ್ಕೆ ಹೋಗ್ಯಾರ. ಅವು ನರಕಕ್ಕೆ ಹೋಗ್ತವ್ರಿ ಅಜ್ಜ, ಅವು ನನಗೆ ಬ್ಯಾಡ ಅಂದ. ಹಂಗಾದ್ರೆ ಸ್ವರ್ಗಕ್ಕೆ ಹೋಗುವಂತ ಪ್ರತೀಕ ಸಾಮಗ್ರಾದಿ ಉಪಾಸನೆಗಳನ್ನ, ಹೋಮ ಹವನ ಯಜ್ಞಗಳನ್ನು ಕಲಿಸಿಕೊಡ್ತೀನಿ. ಅವನು ಮಾಡು. ಉತ್ತಮ ಲೋಕಗಳಿಗೆ, ಸ್ವರ್ಗ, ಬ್ರಹ್ಮಲೋಕ, ಶಕ್ತಿಲೋಕ, ಕೈಲಾಸ, ವೈಕುಂಠಕ್ಕೆ ಹೋಗೋ ದಾರಿ ಹೇಳ್ಕೊಡ್ತೀನಿ ಅಂದ್ರು ಸಿದ್ಧಾರೂಢರು. ಅಜ್ಜರೇ ಅವು ಬ್ಯಾಡ್ರಿ ನನಗಂದವ. ಅಲ್ವಾ, ಮತ್ತೆ ಯಾಕ್ರ ಸಲ ಕಷ್ಟಪಡ್ತೀನಿ ನೀನು? ನೋಡ್ರಿ, ಸ್ವರ್ಗದಾಗ ಎಷ್ಟು ದಿನ ನಮ್ನ ಇಟ್ಕೊಂತಾರಂದ್ರ, ನಮ್ ಪುಣ್ಯ ಇರೋತನ ನಮ್ ಸ್ವರ್ಗದಾಗ ಇಟ್ಕೊಂತಾರ. ಪುಣ್ಯ ತೀರ್ತಂದ್ರ ಜಾಡಿಸಿ ಹೊತ್ತು ಮತ್ತು ಭೂಲೋಕಕ್ಕೆ ಹುಟ್ಟೋದೇ ಸಾಯೋದು, ಹುಟ್ಟೋದೇ ಸಾಯೋದು. ಅಜ್ಜ, ನನಗೆ ಹುಟ್ಟ ಸಾವುಗಳ ಚಕ್ರದಿಂದ ಬಿಡುಗಡೆ ಮಾಡಿ ಮುಕ್ತನನ್ನಾಗಿ ಮಾಡ್ರಿ, ನನಗಿದು ಒಂದೇ ಬೇಕು. ಮುಕ್ತಿ ಬಿಟ್ಟ ನಾ ಏನು ಬಿಡೋದಿಲ್ಲ ಅಂದ ಹುಡುಗ. ಎಷ್ಟು ವಯಸ್ಸ? ಕೇವಲ 13 ವರ್ಷ. ನಮಗ ಏನಾರ ಇಂಥವು ಲೋಭನೆಗಳನ್ನು ಮುಂದಿಟ್ರ ನಾವು ಹೋಗೋದ ದೇವ್ರ ಕಡೆಗೆ ಇವ್ನು ಬೆಳ್ಕೊಳಕ. ಇನ್ನು ಕೊಡ್ತೇನೆ ಅಂದ್ರೆ ಬಿಟ್ಟೇವನು. ಆದ್ರ ಎಳೆ ವಯಸ್ಸು ಎಲ್ಲವನ್ನು ಒದ್ದು ವೈರಾಗ್ಯ ಸುಮ್ಮನೆ ಅವನೇ ಬಂದಿಲ್ಲ. ಅಲ್ಲೋ, ಎಂಥ ವೈರಾಗ್ಯ ನಿನಗೈತಿ. ವಿವೇಕ ವೈರಾಗ್ಯ ಎರಡೇ ಸಾಕಲ್ಲ. ಇದಕ್ಕಾಗಿ ಮುಮುಕ್ಷ ಇತರ ಸಾಧನೆ ಯಾತಕ್ಕೆ ಮಾಡ್ಬೇಕಂತ ಅವನ ಮನಸ್ಸು ನೋಡಕ್ ಪ್ರಶ್ನೆ ಕೇಳಿದ್ರು ಸಿದ್ಧಾರೂಢರು. ಅವನಂದ, ಯಪ್ಪ, ಕ್ಷಮೆಗೆ ದಮೆ ಸಹಾಯ ಬೇಕು. ಕ್ಷಮೆ ಅಂದ್ರೇನು? ಇಂದ್ರಿಯ ಮನಸ್ಸನ್ನು ನಿಗ್ರಹ ಮಾಡೋದಕ್ಕೆ ಕ್ಷಮೆ ಅಂತಾರೆ. ದಮೆ ಅಂದ್ರೇನು? ಇಂದ್ರಿಯಗಳನ್ನು ನಿಗ್ರಹ ಮಾಡೋದಕ್ಕೆ ದಮೆ ಅಂತಾರೆ. ಈಗ ಬಾಯಾಗ ವೈರಾಗ್ಯ ಹೇಳೋದು ದೊಡ್ಡದಲ್ಲ. ಎದರಿಗಿಟ್ರು ಬಾಯಾಗ ನೀರು ಬರಬಾರದು, ಎದರಿಗಿದ್ರು ಅದ್ರ ಮೇಲೆ ಮನಸ್ಸಾಗಬಾರದು. ಅದಕ್ಕೆ ಇಂದ್ರಿಯ ವಿಜಯ ಅಂತ ಕರೀತಾರೆ. ಇಂದ್ರಿಯ ವಿಜಯ ಆಗಬೇಕಾಗಿತ್ತಂದ್ರೆ ಮನಸ್ಸನ್ನ ಮೊದಲು ವಿಜಯ ಮಾಡ್ಕೋದ. ಮನಸ್ಸು ವಿಜಯ ಆಗ್ಬೇಕಾದ್ರೆ ಇಂದ್ರಿಯಗಳು ವಿಜಯ ಬೇಕು. ಒಂದಕ್ಕೊಂದು ಪೂರಕದವು. ಆದ್ರಿಂದ ಷಟ್ಸಾಧನಗಳು ಒಂದಕ್ಕೊಂದು ಪೂರಕ ಇರೋದ್ರಿಂದ ಅವೆಲ್ಲ ಅವಶ್ಯ ಐತ್ರಿ ಅಜ್ಜ ಅಂತ ಹೊಳ್ಳಿ ಉತ್ತರ ಕೊಟ್ಟ. ಬ್ಯಾಡು, ಸುಮ್ಮನೆ ಒದ್ದಾಡಬೇಡ. ನೀನು ಸಿದ್ಧಿಗಳನ್ನು ಗಳಿಸಿದೆ ಅಂದ್ರ ಜನಸಾಗರ ನೀನು ಬೆನ್ನ ಹತ್ತತೆ. ಬಹುಪರಾಕ್ ಹೇಳ್ತಾರ, ಪಲ್ಲಕ್ಕಿ ಮ್ಯಾಲ ನೀನು ಹೊತ್ತು ಮೆರೆಸ್ತಾರ. ಜಗತ್ನ ಕೀರ್ತಿ ಬೆಳಿತೈತಿ ಅಂದ್ರ ಲಕ್ಷ ಲಕ್ಷ ಮಂದಿ ನಿನಗ ಜೈಕಾರ ಹಾಕ್ತಾರೋ. ಭಕ್ತರು ಬಾಳತಾರ. ಸಿದ್ಧಾರೂಢಪ್ಪ ಅವರಿಗೆ ಮತ್ತು ಲೋಭನೆ ತೋರಿಸ್ತಾ ಇದಾರ. ಅವಾಗ ಅವಂದ, ನ ಕರ್ಮ ನ ಪ್ರಜಯ ನ ಧನೇನ ಹೇಳ್ತದ. ಶ್ರುತಿ ಹೇಳ್ತದ, ನ ಕರ್ಮಣ ನ ಪ್ರಜಯ ನ ಧನೇನ. ದುಡ್ಡು ಬಾಳ ಗಳಿಸಿದ್ರ, ನನ್ನ ಹಿಂದ ಮಂದಿ ಬಾಳಿದ್ರ,
ದೊಡ್ಡ ದೊಡ್ಡ ಕರ್ಮಗಳನ್ನು ಮಾಡಿ ಕೀರ್ತಿವಂತನಾದ ಕೂಡಲೇ ಮುಕ್ತನಾಗೋದಿಲ್ಲ. ತ್ಯಾಗೇನಿ ಕಾಮೃತತ್ವ ಮಾನಸು, ಎಲ್ಲವನ್ನು ಗೆದ್ದವ, ಎಲ್ಲವನ್ನು ಬಿಟ್ಟವ ಮಾತ್ರ ಸುಖವನ್ನು ಹೊಂದುತ್ತಾನೆ, ಅಮೃತತ್ವ ಹೊಂದುತ್ತಾನೆ. ಹೊರತು ಸಣ್ಣ ಸಣ್ಣ ಆಶೆಗಳು ಸಹಿತ ನಮ್ಮನ್ನು ಮುಳುಗಿಸಿ ಬಿಡ್ತಾವ. ಮುಕ್ಷವಾದವ ಆಶೆಗೆ ಬೀಳಬಾರದು. ಏನ್ ಬಿಡ ಸಣ್ಣ ತೂತ, ಏನು ಬಿಡ ಸಣ್ಣ ತೂತ್ ಅಂತ ಅಂದ್ರ ನಿರ್ಲಕ್ಷ್ಯ ಮಾಡಿದ್ರ ದೊಡ್ಡ ಹಡಗ ಮುಳುಗಿಸ್ತತಿ. ಸಣ್ಣ ತೂತ್ ದೊಡ್ಡ ಹಡಗ ಮುಳುಗಿಸ್ತತಿ. ಅದಕ್ಕ ಇವ್ಯಾವು ನನಗೆ ಬೇಡ ಅಂದಾಗ ಸಿದ್ಧಾರೂಢವರು ಎದ್ದು ಬಂದು ಅವನನ್ನ ಬಿಗದಪ್ಪಿ ಬಾಚಿ ಮುದ್ದಾಡಿ ಹೇಳ್ತಾರೆ, ಗೆದ್ದು ನೀನು ನನ್ನ ಪರೀಕ್ಷೆ ಒಳಗ, ನೀನು ನನ್ನ ಅಪ್ಪಟ ಶಿಷ್ಯ, ನನ್ನ ಕರೆಯ ಶಿಷ್ಯ. ಎಂತ ಒಂದು ಧೀರತನ ನಿನಗೆ. ಸೋಲದಾತನೇ ವಿರಕ್ತ ಅಂತ ಹೆಸರಿಟ್ಕೋಬಹುದು, ವಿರಕ್ತ ಮಠ ಅಂತ ಬೋರ್ಡ್ ಹಾಕೋಬಹುದು. ಸೋಲಬಾರದವ. ಹೆಣ್ಣಿಗೆ, ಹೊನ್ನಿಗೆ, ಮಣ್ಣಿಗೆ ಆಶಕ ಸೋಲದಾತನೇ ವಿರತ, ಅವನೇ ವೀರ, ಅವನೇ ಧೀರ. ನೀನು ಧೀರ, ಸೋಲಲಿಲ್ಲ. ಧೀರ ಅನ್ನುವಂಥದ್ದಕ್ಕೆ ಹೆಸರು ಕಬೀರ. ಕಬೀರ ಅಂದ್ರೆ ಗೆದ್ದವಂತ, ಎಲ್ಲವನ್ನು ಗೆದ್ದ ಧೀರನಪ್ಪ ನೀನು. ಎಲ್ಲ ಗೆಲ್ಲಬಹುದು, ಖರೆ ಗುರುವಿನ ಹೃದಯ ಗೆಲ್ಲೋದಪ್ಪ ಸರಳಿಲ್ಲ. ಇವತ್ತಿನಿಂದ ನಿನ್ನ ಹೆಸರು ಸೈಯದ್ ಅಮೀನ್ ಅಲ್ಲ, ಕಬೀರ ದಾಸ ಅಂತ ನಾಮಕರಣ ಮಾಡಿ ಸಿದ್ಧಾರೂಢರವನಿಗೆ ಹರಿಸಿದ್ರು. ಅವನು ಒಪ್ಪಿಕೊಂಡು ಅವನನ್ನ ಅಂತಃಕರಣ ಪೂರ್ವಕವಾದ ಆಶೀರ್ವಾದ ಮಾಡಿ ಅಂತರಂಗದ ಶಿಷ್ಯನನ್ನಾಗಿ ಮಾಡಿಕೊಂಡು ಅವನ ತಲೆ ಮ್ಯಾಲ ಹಸ್ತ ಇಟ್ಟರು ಸಿದ್ಧಾರೂಢರು. ಅದು ಸಾಮಾನ್ಯ ಹಸ್ತಲ್ರಿ, ಅದು ಸಾಮಾನ್ಯ ಹಸ್ತಲ್ಲ. ಕೈಗುಣ ಅಂತಾರ. ನಮ್ಮವ ಕೈಗುಣ ಹೆಂಗಿರ್ತಾವ ಅಂದ್ರ, ಕೆಲವ್ರನ್ನ ಕರ್ಕೊಂಡ್ಬಂದು ಗಿಡ ಹಚ್ತಿದ್ರು. ನಾವು ಸಣ್ಣವರಿದ್ದ ನೋಡಿ, ಅವ್ರ ಕೈಲಿ ಗಿಡ ಹಚ್ಚಿದ್ರಂದ್ರೆ ಗಿಡ ಒಟ್ಟ ಸಾಯೋದಿಲ್ಲ ಅಂತ. ಕೈಗುಣ. ಆ ಡಾಕ್ಟರ್ ಕೈಗುಣ ಭಾರಿ ಐತ್ರಿ. ಬರೀ ಅವನೇನು ಇಂಜೆಕ್ಷನ್ ಮಾಡೋದ್ ಬೇಡ, ಬರೀ ಮುಟ್ಟಿರಂದ್ರೆ ಆರಾಮಕ್ಕಾರ. ಅದು ಡಾಕ್ಟರ್ ಕೈಗುಣ ಅನ್ನೋದಿಲ್ಲ. ಈ ಓಣ್ಯಾಗ ಒಬ್ಬಕ್ಕಿರ್ತಾಳೆ ಉಪ್ಪಿನಕಾಯಿ ಹಾಕಿಕ್ಕಿ, ಇಡೀ ಓಣಿಗೆ ಒಬ್ಬಕ್ಕಿರ್ತಾಳೆ ಆಕಿ. ಮಸಾಲೆ ಅರಿಯೋರು ಇವ್ರ, ಮಾವಿನಕಾಯಿ ಹೋಳೋರು ಇವ್ರ, ಎಲ್ಲ ತಯಾರು ಮಾಡೋರು ಇವ್ರ. ಅಕ್ಕಿ ಮನೆಗೆ ಹೋಗಿ ಕರ್ಕೊಂಡ್ ಬರ್ತಾರ. ಬಾಯಲ್ಲಿ ಒಂದು ಕೈ ಆಡಿಸ್ಬ. ಯಾಕೆ ಇವ್ರ ಕೈ ಇಲ್ಲ, ಇವ್ರು ಕೈ ಆಡಿಸಿದ್ರಂದ್ರೆ ಒಂದ್ ತಿಂಗಳಾಗನ ಮೆತ್ತಗತ್ತವು. ಆಕಿ ಕೈ ಆಡಿಸಿದ್ರಂದ್ರೆ ವರ್ಷ ಆದ್ರೂ ಗಟ್ಟಿರ್ತಾವ. ಕೈಗುಣ ಅಂತಾರ. ಕೆಲವ್ರು ಕೈ ಆಡಿಸಿದ್ರಂದ್ರೆ ದೌಡ ಹಳಸ್ತಾವ. ಅದು ಕೈಗುಣ. ನಮ್ಮ ಕೈಯಾಗೇ ಬೇರೆ ಬೇರೆ ನಮೂನಿ ಅದಾವಂದ್ರ ಬ್ರಹ್ಮನಿಷ್ಠನಾದ ಸದ್ಗುರುನಾಥನೊಳಗೆ ಎಂತ ತಾಕತ್ತಿತ್ತು ಸಿದ್ಧಾರೂಢ ಭಗವಂತನಲ್ಲಿ ಅಂದ್ರ ಆ ಕಬೀರನ ನೆತ್ತಿ ಮ್ಯಾಲ ಕೈ ಇಟ್ರು. ಸಹಸ್ರಾರ್ಥ ಚಕ್ರ ನಡುವ ನೆತ್ತಿಗಿರ್ತದ. ಆ ಚಕ್ರದ ಮ್ಯಾಲ ಸಿದ್ಧಾರೂಢಪ್ಪನ ಹಸ್ತ ನಟ್ಟ ನಡುವಿನ ಈ ಅಂಗೈಯ ನಡುವು ಭಾಗ ಗಿಟ್ಟು ಒಂದು ಕ್ಷಣದೊಳಗ, ಒಂದು ಚಿಟಿಗೆ ಹೊಡೆಯುವಷ್ಟು ವೇಳೆ ಒಳಗ ತನ್ನ ಒಳಗ ಯಾವ ಜ್ಞಾನ ಇತ್ತೋ, 4 ವೇದ, 6 ಶಾಸ್ತ್ರ, 18 ಪುರಾಣ, 28 ಆಗಮಗಳು ಒಂದು ಚಿಟಿಗೆ ಹೊಡೆಯುವೊಳಗ ಈ ಕೈಯಿಂದ ಆ ಕೈಗೆ ಟ್ರಾನ್ಸ್ಫರ್ ಆಗೋಗ್ಬಿಡುತ್ತವೆ. ತಕ್ಷಣ ಅವನಿಗೆ ಎಲ್ಲ ಜ್ಞಾನದ ರಾಶಿಯಾಗಿ ಬದಲಾದ ಕಬೀರದಾಸ. ಇಂಥ ತಾಕತ್ತಿರ್ತತಿ ಗುರುಗಳ ಹತ್ರ. ಹಸ್ತಮಸ್ತಕ ಸಂಯೋಗ ಅಂದ್ರೆ ಸುಮ್ಮನೆ ಆಗೋದಿಲ್ಲ. ಅವ್ರೇನು ಎಲ್ಲ ಕುತ್ಕೊಂಡು ಕಲಿಸ್ಬೇಕಾಗಿಲ್ಲ. ಈಗಿನ ಶಾಲೆ ಕಲಿಸ್ತಾರಲ್ಲ, ಈ ಬುರುಡಿನ ಅವಶ್ಯಕತೆ ಇಲ್ಲ. ಅದು ಬ್ರಹ್ಮಜ್ಞಾನಿಗಳಲ್ಲಿ ಈ ತಾಕತ್ 1 ಸೆಕೆಂಡ್ ಸಾಕು ಇವ್ರ ಒಳಗಿದ್ದು ಎಲ್ಲ ವಿದ್ಯೆ ಅವ್ರಿಗೆ ದಾರಿ ಎರಿಲಿಕ್ಕೆ. ಮುಖದ ಮ್ಯಾಲ ಬ್ರಹ್ಮ ತೇಜಸ್ಸು ಬಂತು. ಹೇಳ್ತಾರೆ ಕಬೀರ, ಇಷ್ಟು ದಿವಸ ಸಿದ್ಧಾರೂಢ ಹೇಳ್ತಿದ್ದ, ಜಗತ್ತು ಕೇಳ್ತಿತ್ತು. ಇವತ್ತಿನಿಂದ ಕಬೀರದಾಸ ಹೇಳಬೇಕು, ಜಗತ್ತಷ್ಟೇ ಅಲ್ಲ, ಸ್ವಲ್ಪ ನಾನು ಸಹಿತ ನಿನ್ನ ಪ್ರವಚನ ಕೇಳಬೇಕು ಅಂತ ತಾಕತ್ತು ನಿನಗೆ ಬಂದತ್ತಪ್ಪ. ಇವತ್ತಿನಿಂದ ನಮ್ಮ ಮಟ್ಟದ ಪ್ರವಚನ ನಿಂದು. 3 ಹೊತ್ತು ಸಿದ್ಧಾರೂಢ ಪ್ರವಚನ ಮಾಡ್ತಿದ್ರು, 2 ಹೊತ್ತು ಕಬೀರದಾಸ ಪ್ರವಚನ, ರಾತ್ರಿ ಪ್ರವಚನ ಮಾತ್ರ ಜಗದ್ಗುರು ಸಿದ್ಧಾರೂಢರದು. ತಾವು ಕೂರೋ ಜಾಗದಾಗ
ತಮ್ಮ ಪೀಠದ ಮೇಲೆ ಕಬೀರದಾಸರನ್ನು ಕುಂದರಿಸಿ ತಾವು ಮಗ್ಗಲಿ ಕುರ್ಚಿ ಹಾಕೊಂಡು ಕೂತ್ಕೊಂಡು ಕಬೀರದಾಸರ ಬಾಯಾಗಿನ ಪ್ರವಚನ ಕೇಳಿದ್ರೆ ದೊಡ್ಡ ದೊಡ್ಡ ಪಂಡಿತರ ಸಹಿತ ಹೌದು ಹೌದಂತ ತಿಳಿದು ಹೋಗುತ್ತಿದ್ರು. ಅಂತ ಪ್ರಕಾಂಡ ಪಂಡಿತರಾಗಿ ಬದಲಾದ್ರು ಕಬೀರದಾಸರು. ಈ ಇತಿಹಾಸ ಜಗತ್ತಿನೊಳಗ ಅವಿರಳವಾಗಿರುವಂಥದ್ದು. ಯಾರ ಮುಸಲ್ಮಾನ ಒಬ್ಬನ ಕರ್ಕೊಂಡು ಬಂದು ತನ್ನ ಪೀಠದ ಮೇಲೆ ಕುಂದರಿಸಿದ ಸ್ವಾಮಿ ಇದ್ರ ಒಬ್ಬನೇ ಜಗದ್ಗುರು ಸಿದ್ಧಾರೂಢಪ್ಪ. ಜಾತಿ ನೋಡಲಿಲ್ಲ, ಅವನ ಅಂತರಂಗವನ್ನು ನೋಡಿ ಅವನನ್ನು ಪರೀಕ್ಷೆ ಮಾಡಿ ಆ ಪರೀಕ್ಷೆಗಳು ಗೆದ್ದ ಬಳಿಕ ನೀನು ನನ್ನ ಅಪ್ಪಟ ಶಿಷ್ಯ ಅಂತ ಒಪ್ಪಿಕೊಂಡು ಅವರನ್ನು ಎಷ್ಟು ಪ್ರೀತಿ ಮಾಡ್ತಿದ್ರಂದ್ರೆ, ಏನಾರ ಬಾಯಿಗೆ ರುಚಿ ಹತ್ತಂದ್ರೆ ಚಲೋ ಚಲೋದೆಲ್ಲ ಕಬೀರದಾಸ ಕಳಿಸ್ತಿದ್ರು. ಯಾರು ಚಲೋ ಚಲೋ ಪೀತಾಂಬರ ತಂದು ಕೊಟ್ರ ಕಬೀರದಾಸಕ್ಕೆ ಕೊಡೋಗ್ರಿ, ಅವ್ರಿಗೆ ಹೋಗ್ತತಿದ ಅಂತ ಕಳಿಸ್ತಿದ್ರು. ಅಜ್ಜ ಕಳಿಸ್ಯಾರ ಅಂದ್ರೆ ಪ್ರಸಾದ ಅಂತ ಅವ್ರು ಉಟ್ಕೊಂತಿದ್ರು. ಒಂದ್ಸರಿ ಅಖಿಲ ಭಾರತ ಸಂಗೀತ ಮಹಾಸಭಾ, ಇಡೀ ಭಾರತದಾದ್ಯಂತ ಇರುವಂತ ದೊಡ್ಡ ದೊಡ್ಡ ಸಂಗೀತಗಾರನ್ನು ಕೂಡಿಸಿ ಒಂದು ಬೃಹತ್ ಮಟ್ಟದ ಸ್ಪರ್ಧಾ, ಹೈದರಾಬಾದ್ ನವಾಬರಲ್ಲ ನಿಜಾಮರು, ಹೈದರಾಬಾದಿನ ನಿಜಾಮರು ದೊಡ್ಡ ಪ್ರಮಾಣದ ಸಂಗೀತ ಸ್ಪರ್ಧೆ ಏರ್ಪಡಿಸಿದ್ರು. ಅದರ ಆಹ್ವಾನ ಕಬೀರದಾಸರಿಗೂ ಬಂತು. ಕಬೀರದಾಸರಿಗೆ ಎಲ್ಲ ವಿದ್ಯೆಗಳಲ್ಲಿ ನಿಪುಣರಾಗಿದ್ರು. ಅಜ್ಜನ ಆಶೀರ್ವಾದದಿಂದ ಅವ್ರ ಹಾಡ ಕತ್ತು ಬಿಟ್ರೆ ದೊಡ್ಡ ದೊಡ್ಡ ಪಂಡಿತರ ಸಹಿತ ಸೋತು ಹೋಗಿದ್ರು. ಅವ್ರ ಮುಂದೆ ಸಿದ್ಧಾರೂಢ ಮುಂದೆ ಪತ್ರ ತಗೊಂಡೋಗಿಟ್ರಂತ, ಅಜ್ಜ ನೀವು ಇದನ್ನ ಒಪ್ಪಿದ್ರೆ ನಾನು ಹೋಗ್ತೀನಿ ಸ್ಪರ್ಧೆಗೆ. ಸಂತೋಷ್, ಹೋಗಬಾ, ವಿಜಯಶಾಲಿಯಾಗಿ ಬಾ ಅಂತ ಆಶೀರ್ವಾದ ಮಾಡಿ ಕಲಿಸಿದ್ರೆ ಇಡೀ ಭಾರತದ ಮೂಲೆ ಮೂಲೆಯಿಂದ ಬಂದಂತ ಎಲ್ಲಾ ಸ್ಪರ್ಧೆಗಳಲ್ಲಿ ಏಕ ನಂಬರ್ ಪ್ರಥಮ ಬಹುಮಾನ ಕಬೀರದಾಸರಿ ಬಂತು. ಆ ಬಹುಮಾನವನ್ನು ಹೆಂಗ ವಿತರಣೆ ಮಾಡಿದ್ರಂದ್ರ, ಮುಕುಟವನ್ನ, ವಜ್ರ ಖಚಿತವಾದ ಮುಕುಟವನ್ನ ಹಾಗೂ ನವರತ್ನಗಳ ಮಾಲೆಯನ್ನ, ಪೀತಾಂಬರದ ಉಡುಗೆಗಳನ್ನ, ಬಂಗಾರದ ಬೆತ್ತವನ್ನ, ಮುಕುಟ, ಬಂಗಾರದ ಕವಚ ಇರುವಂತ ಬೆತ್ತ, ನವರತ್ನಗಳ ಹಾರ, ಒಳ್ಳೆ ಪೀತಾಂಬರ ಅರಿವೆಗಳನ್ನು, ಒಬ್ಬ ರಾಜಗೆ ಹಾಕಬೇಕಾದಂತ ಒಂದು ಪೋಷಾಕನ್ನ ಅವರಿಗೆ ಆಯರು ಮಾಡಿ ಕೈ ತುಂಬ ದುಡ್ಡು ಬಹುಮಾನವನ್ನು ಕೊಟ್ಟು, ಅಲ್ಲಿಂದ ಕುದುರೆಯನ್ನ ಕಾಣಿಕೆಯಾಗಿ ಕೊಟ್ಟು ಹೈದರಾಬಾದದಿಂದ ಬಹಳ ಗೌರವಯುತವಾಗಿ ಅವ್ರನ್ನ ಸನ್ಮಾನ ಮಾಡಿ ಕಳಿಸಿದ್ರು. ಅವನ್ನೆಲ್ಲ ತಗೊಂಡು ಬಂದು ಸಿದ್ಧಾರೂಢರ ಮುಂದೆ ಇಟ್ರು. ಅಪ್ಪೋರು, ಇವ್ ನೀನು ಗೆದ್ದಿಯಪ್ಪ, ಅವ್ ನಿನ್ನವು ನಮ್ಮ ಮುಂದೆ ಯಾಕೆ ಇಟ್ಟಿ? ಅಜ್ಜ, ನಾ ಹೋಗೋ ಮುಂದ ನೀ ಏನಂದೆ? ವಿಜಯೀ ಭವ, ಗೆದ್ದವ ಅಂತ ನೀ ಆಶೀರ್ವಾದ ಮಾಡಿದ ಫಲವಾಗಿ ಇವು ಬಂದವಪ್ಪ, ಇವು ನನ್ನವಲ್ಲ ನಿನ್ನವು ಅಂತ ಅಂದಾಗ ಸಿದ್ಧಾರೂಢಜ್ಜರು ಅಂತಾರ, ಹಂಗನ್ಬೇಡಪ್ಪ, ಅದ್ರ ಹಿಂದಿನ ಶ್ರಮ ಐತಿ, ನಿನಗ ಇವು ಭಾಳ ಒಪ್ತಾವ. ನಾ ಹಾಕೊಂಡ್ ಕುಂತ್ರು ಚಂದ ಅನ್ಸಂಗಿಲ್ಲ, ನಿನಗ ಒಪ್ತಾವ. ಯಾಕಂದ್ರೆ ನೀನು ರಾಜಪಿಂಡ, ರಾಜಕುಮಾರನಾಗಿ ಮುಂದೆ ರಾಜನಾಗಿ ಮೆರಿಬೇಕಾದವ ಬಂದು ಸನ್ಯಾಸ ಕುಂತಿ. ಇವು ನಿನಗ ಒಪ್ತಾವ, ಅದ್ರ ಭೋಗ ನಿನಗೆ ಬಾಕಿ ಐತಿ ತಮ್ಮ, ಹಾಕೊಂಡಲ್ಲಿ ಇವನ್ನೆಲ್ಲ ನೋಡ್ತೀವಿ, ಅಷ್ಟು ಎಲ್ಲ ಹಾಕೊಂಡು ನಮಗೆ ತೋರಿಸು ಅಂತಂದು ಸಿದ್ಧಾರೂಢ ಅಪ್ಪಣೆ ಮಾಡಿ ಕಳಿಸಿದ್ರು. ಎಲ್ಲ ಪೀತಾಂಬರ ಉಟ್ಟುಕೊಂಡು, ಮುಕುಟ ಧರಿಸಿಕೊಂಡು, ರತ್ನಮಾಲೆ ಹಾಕೊಂಡು, ಬಂಗಾರ ಬೆತ್ತ ಹಿಡ್ಕೊಂಡು ಟಿವಿಯಿಂದ ಬಂದ ಕೂಡಲೇ ಸಿದ್ಧಾರೂಢರು ಎದ್ದು ನಿಂತು ಚಪ್ಪಾಳಿ ಬಡಿದ್ರು. ಯಾಕಂದ್ರೆ ಗದಿ ಚಂದ ರಾಜ ಮಹಾರಾಜ ಬಂದಂಗಾತು. ನಮ್ಮ ಆಸ್ಥಾನಕ್ಕೆ ಒಬ್ಬ ರಾಜ ಬೇಕಲ್ಲ, ನೀನು ಇವತ್ತಿನಿಂದ ಹಿಂಗ ಇರಬೇಕು, ಸಾಧಾರಣ ಉಡೋದಿಲ್ಲ, ನೀನು ರಾಜಯೋಗಿ, ಇವತ್ತಿನಿಂದ ನೀ ಹಿಂಗ ಮೆರಿಬೇಕು ಕಬೀರ, ಸಾಧಾರಣ ಉಡೋದಿಲ್ಲ ಅಂತ ಸ್ವತಃ ಅಜ್ಜವರು ಆ ಅರಬಿಗಳ ವ್ಯವಸ್ಥೆ ಮಾಡಿದ್ರು. ಅವ್ರಿಗೆ ಎಷ್ಟು ಗೌರವ ಕೊಡ್ತಿದ್ರು ಸಿದ್ಧಾರೂಢರಂದ್ರ, ಅವರೇ ಅವ್ರಿಗೆ ಗೌರವ ಕೊಡೋದು ನೋಡಿ ಉಳಿದ ಎಲ್ಲಾ ಲಕ್ಷಾಂತರ ಭಕ್ತರು ಕಬೀರದಾಸರಿಗೆ ದೊಡ್ಡ ಕಿಮ್ಮತ್ತು. ಬಂಗಾರ ಬೆಳ್ಳಿ ಆಯರ್ ಚಲೋ ಅದು. ಯಾಕೆ ಅಜ್ಜಂತೂ ಅವನೇನು ಹಾಕೊಳ್ಳೋದಿಲ್ಲ, ಹಾಕೊಂಡವ್ರು ಇವರೇ. ಅವ್ರಿಗೆ ಉಡಿಸಿದ್ರು ನನಗ ಉಡಿಸಿದಂಗ ಅವ್ರಿಗೆ ಉಡಿಸಿರಿ ಅಂತಿದ್ರು ಅಜ್ಜವರು.
ಏನು ಬಂಗಾರದ ಉಂಗುರ, ಕಡಗ, ಬೆತ್ತ, ಬಂಗಾರ ಎಷ್ಟು ಜಮಾನ ಕಬೀರದಾಸರಿಗಂದ್ರ ಇವತ್ತು 10 ಬರಳಿ ಉಂಗುರ ಹಾಕೊಂಡಿದ್ದ ಹೊಳ್ಳಿ ಅರೋ ಉಂಗುರ ಹಾಕೋಬೇಕಾದ್ರೆ 1 ವರ್ಷ ಪಾಳೆ ಹತ್ತಿತ್ತು ಅವಕ್ಕೆ ಉಂಗುರಕ್ಕೆ. ಇವತ್ತು 10 ಉಂಗುರ ಹಾಕೊಂಡ್ರೆ ನಾಳೆ ಬೇರೆನೆ, ಇವತ್ತು ಹಿಡಿದ ಬೆತ್ತ ನಾಳೆ ಹಿಡಿಯಂಗಿಲ್ಲ, ದಿನ ಒಂದು ಬೆತ್ತ ಬೇರೆನ. ಏನು ವೈಭವ 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 ಬಂತು ಬಂತು ಬಂದು ಬೆತ್ತ ಅಂದ್ರ ಸಿದ್ಧಾರೂಢರ ಅಪ್ಪಣೆನೇ ಆಗಿತ್ತು. ಅವ ಎಲ್ಲರ ಹೋಗ್ಬೇಕಾದ್ರೆ ಕುದುರೆ ಮೇಲೆ ಹೋಗಬೇಕು. ಅವ ರಾಜ ಮರ್ಯಾದೆ. 3 ಹೊತ್ತು ಅವ್ರ ಕಡೆಯಿಂದ ಶಾಸ್ತ್ರ ಪ್ರವಚನ. ಇವರು ಸಿದ್ಧಾರೂಢ ಬರೇ ಕೌಪಿನ ಹಾಕೊಂಡು ಕುಂದ್ರವ್ರು. ಇವ ರಾಜ ಮರ್ಯಾದಂಗ ಮೆರೆಯವ. ಶಿಷ್ಯ ನೋಡಿದ್ರ ಮೆರೆಯವ, ಗುರು ನೋಡಿದ್ರ ನಿರಾಭಾರಿಯಾಗಿ ಬರೇ ಕೌಪಿನ ಮೇಲೆ ಅಜ್ಜಿರವ. ಜನಕ್ಕೆ ಹೊಸದಾಗಿ ಬಂದವ್ರಿಗೆ ಕನ್ಫ್ಯೂಸ್ ಹಿಡಿಯೋದು. ಒಂದಿನ ಸಿದ್ಧಾರೂಢ ಅಜ್ಜವ್ರನ್ನ ಬಂದು ಕೇಳ್ಯಾರ ಬಿಜಾಪುರ ಕಡೆ ಮಂದಿ. ಸ್ವಾಮಿಗಳ ಇಲ್ಲಿ ಮಠಾಧಿಪತಿಗಳು ಎಲ್ಲದಾರ, ಗುರುಗಳು ಎಲ್ಲದಾರ? ಸಿದ್ಧಾರೂಢರನ್ನ ಕೇಳ್ಯಾರ. ಅವ್ರು ಅಜ್ಜ ನಗಿ ಬಂದದ್ ಖರೆ. ಏನ್ ಮಾಡೋದು, ಅಲ್ಲಿ ಕಬೀರದಾಸ ಕುಂತಿದ್ರಂತ ಗದಿ ಟಿವಿ ಮೇಲೆ. ಅಲ್ಲಿದಾರ ಹೋಗ್ರಿ ಅಂತ ಅವ್ರು ತೋರಿಸ್ಯಾರ. ಇದು ಒಟ್ಟು ಮಂದಿ ಬಂದು ಉದ್ದುದ್ದಕ್ಕೆ ಬೀಳೋದು, ಹಣ್ಣು ಕಾಯಿ ಎಲ್ಲದಕ್ಕೂ. ನನಗ್ಯಾಕೆ ಅಂದರು ಅವರು. ನನಗ್ಯಾಕಂದ್ರಪ್ಪ ನೀವಲ್ರಿ ಪೀಠಾಧಿಪತಿಗಳು. ಯಾರು ಹೇಳಿದ್ರು? ಅಲ್ಲಿ ಅಕ್ಕಿ ಆಡ್ಸಕತ್ತಾರ ನೋಡಿ, ಅವರೇ ಹೇಳಿದ್ರು. ಹುಚ್ಚುಗಳ ಅವಶ್ಯಕಪ್ಪ ಅಲ್ಲಿ ಹೋಗಿ ಅಂದ್ರೆ ಅಷ್ಟು ಪ್ರೇಮ ಅವ್ರ ಮ್ಯಾಲ, ಅಷ್ಟು ಗೌರವ. ಸ್ವತಃ ಅಜ್ಜವರು ಅವರಿಗೆ ಎಷ್ಟು ಪ್ರೀತಿಯಿಂದ ನನ್ನ ಕಬೀರ ಅಂತ ಕರಿತಿದ್ರಂತ. ಇದು ಒಂದಿಷ್ಟು ಮಂದಿಗೆ ಹೊಟ್ಟ್ಯಾಗ ಸಂಕಟಕ್ಕಿತ್ತು. ನಾವು ಶಿಷ್ಯರ, ಅವನು ಶಿಷ್ಯನ. ಅವನಿಗೊಂದು ಎಕ್ಸ್ಟ್ರಾ ಟ್ರೀಟ್ಮೆಂಟ್, ನಮಗೊಂದು ನಮೂನಿ. ಅದು ಯಾರಿಗಾದರೂ ಆಗತ್ತದ ಹಂಗೆ. ಈಗ 10 ಮಕ್ಕಳದ ಒಂದು ಮಕ್ಕಳಿಗೆ ಏರಿಸಿ ಒಂದು ಮಕ್ಕಳಿಗೆ ಇಳಿಸಿದ್ರ ಆ ಮಕ್ಕಳಿಗೆ ಒಂದಿಟ್ಟು ಹೊಟ್ಟೆ ಕಿಚ್ಚಾಗೋದ. ಕೆಲವು ಶಿಷ್ಯರೆಲ್ಲ ತಾತ್ಸಾರ ಮಾಡ್ತಿದ್ರು. ಅವರವರ ಒಂದು ಗುಂಪು ಆಯ್ತು, ತಯಾರಾಯ್ತು. ಈ ಮಗನ್ ಹೆಂಗಾರ ಮಾಡಿ ಮಠ ಬಿಟ್ಟು ಹೊರ ಹಾಕಬೇಕು. ಎಷ್ಟು ದೌಲತ್ ಮಾಡ್ತಾನೆ ಸಾಬ್ರವ. ಕರ್ಕೊಂಡು ಬಂದ್ರು. ಒಂದಿನ ಎಲ್ಲಾರು ಕೂಡಿದ್ರಾಗ ಲೀಡರ್ನ ಯಾರು ಮಾಡಿದ್ರು ಅಂದ್ರ ಅಡ್ಗಿ ಮನ್ಯಾಗ ಮಂಟೂರ್ ರಾಚಪ್ಪನವ್ರು ಅಂತಿದ್ರ. ಅವ್ರನ್ನ ಲೀಡರ್ ಮಾಡಿ ಇವರೆಲ್ಲ ಗುಂಪು ಬಂತು. ಯಾಕಪ್ಪ ಅಜ್ಜ, ನಾಯಿಗೆ ಸಲಿಗೆ ಕೊಟ್ರೆ ತಲೆ ಮೇಲೆ ಇರುತ್ತಂತ. ನೀನ್ ಬಾಳ ಸಲಿಗೆ ಕೊಟ್ಟಿ ಅವಾಗ ಕಬೀರಗ. ಯಾಕೋ ನಾಯನ್ ಸಲಿಗೆ ಕೊಟ್ಟೇನಿ? ಅಲ್ಲಜ, ಅವ ಶಿಷ್ಯನಂಗಿರ್ಬೇಕ. ನೀನು ನೋಡಿದ್ರೆ ಒಂದು ತುಂಡು ಕೌಪಿನ ಉಟ್ಕೊಂತಿ, ಅವ ನೋಡಿದ್ರೆ ಏನ್ ದೌಲತ್ತು, ಏನ್ ದಿಮಾಕ್ ಅವಂದ. ಸಿದ್ಧಾರೂಢರಂದ್ರು, ಯಪ್ಪ ಯೋಗಿ ಪಡೆದದ್ ಯೋಗಿಗೆ, ಜೋಗಿ ಪಡೆದದ್ ಜೋಗಿಗೆ. ಅವನ ಹಣೆ ಬರದ. ನೀವ್ಯಾಕ ಅದನ್ನ ತಾಪ್ ಮಾಡ್ಕೊಂತೀರಿ? ಇರ್ಲಿ ಬಿಡು. ಏನ್ ಇರ್ಲಿ ಬಿಡಪ್ಪ, ನಿನ್ನ ಸಲಿಗೆ ಬಾಳ ಆಗೈತವಾಗ. ಇಂಥ ಬರಗಾಲ ಕುಡಿಯಾಕ ನೀರು ಸಿಗುವಲ್ದ ಅವ ಹಂಡೆ ಹೆರ್ಕೊಂತಾನ ಮೈ ಮ್ಯಾಲ. ಅದು ಹಂಗಾರ ಸುರ್ಕೊಂತಾನ. ಅವಾಗಿನ ಕಾಲಕ್ಕೆ ಅತ್ತರ ಬರ್ತಿದ್ವು ಅವರಿಗೆ. ಅವರ ಮೂಲ ಸಂಸ್ಥಾನದಿಂದ ಡಬ್ಬಿಗಟ್ಲೆ 10 ಬಾಟ್ಲಿ ಬರ್ತಿದ್ವು. ಇವ ಒಂದು ಜಳಕ ಮಾಡೋ ಹಂಡೆ ಇಡೇ ಒಂದು 10 ಬಾಟ್ಲಿ ಸುರಿತಿದ್ದ. ಅವ ಹೊಯ್ಕೊಳಕತ್ತ ನೀರು ಮೈ ಮ್ಯಾಲ ಅಂದ್ರ ಅವ್ ಬಚ್ಚಲ ಮಾರಿಯಿಂದ ಹೊರದು ಹೋಗೋ ನೀರು ಇಡೀ ಮಠ ಘಮ 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 ಅಂತ. ಅವ ಜಳಕ ಮಾಡಕ್ 10 ಸುರ್ಕೊಂಡು 2 ಹಂಡೆ ನೀರು ಜಳಕ ಮಾಡ್ತಾನ. ನೀರ್ ಹೊರೋರು ನಾವು, ಇವ ಹೊಯ್ಕೊಳ ಇವ. ನಿಮ್ ಸಲಿಗೆ ಬಾಳ ಆಗೈತ ಅವಾಗ. ಹೌದಾ? ಇಷ್ಟು ನೀರು ಹೊಯ್ಕೊಂತಾನ. ಏ ಕಬೀರ ಅಂತ ಕೂಗಿದ್ರಂತ. ಅವ್ರು ಆ ವೇಳಕ್ಕೆ ಹೊಯ್ಕೊಳಕತ್ತಿದ್ರು ನೀರು ಹೊಯ್ಕೊಳಕತ್ತಿದ್ರು. ಬರೇ ಮೈಯಾಗ ನಿಂತಾರ, ಜಳಕ ಮಾಡಕತ್ಯಾರ. ಕಬೀರ ಅಂತ ಸಿದ್ಧಾರೂಢ ಕೂಗಿದ ಕೂಗು ನಮ್ಮಂತರ ಆದ್ರ ಆ ಕೈಯಾಗಿನ ಚರಗಿನರ ಬಿಟ್ಟು ಬರ್ತೀವಿ. ಅವ್ ಚರಗಿ ತಗೊಂಡ ಓಡಿ ಬಂದಾನ. ನಮ್ಮಂತರ ಆದ್ರ ಅರ್ಬಿನರ ಉಟ್ಕೊಂಡ್ ಬರ್ತೀವಿ. ಅವ ದಿಗಂಬರ ಹಂಗ ಓಡಿ ಬಂದಾನ ಸಿದ್ಧಾರೂಢ ಮುಂದೆ. ಮಾನಿಗಡಿ ಹಂಗ ಬಂದಿಲ್ಲ ಮಂದಿ ಮುಂದ ಅಂತೇಳಿ ಸಿದ್ಧಾರೂಢಪುರ ತಾವು ಹುಟ್ಟಂತ ಉತ್ತರಿ ವಸ್ತ್ರ ಬಿಚ್ಚಿ ಕೊಟ್ಟು ತಗೋ ಉಟ್ಟುವ. ರಾಚ
ಅವತ್ತ ನಿನ್ ಕರೆದ್ವಿ ರಾಚ ಅಂತಂದು. ಯಾಕ ಅವನಿಗೆ ಅದು ಶಿಟ್ಟಿತ್ತು, ನನ್ನಾದ ರಾಚ ಅಂತಾನ ಅಜ್ಜ, ಅವನಿಗಾದ ನನ್ನ ಕಬೀರ್ ಅಂತಾನ. ಅವತ್ತ ನಿನ್ನ ಕರೆದ್ವಿ, ನಿನಗೆ ಏನಂದೇವಪ್ಪ, ಎಣ್ಣೆ ಕದತ್ತಡಿ ಒಗ್ಗರಣೆ ಹಾಕಿ ಬಿಡ್ತೇನೆ ಅಂದ ನೀನು. ಅವನ್ ನೋಡು ಮೈ ಮ್ಯಾಲಿನ ಅರಬಿ ಕಬೀರದ ಓಡ ಬಂದಾನ, ಅದಕ್ಕೆ ಅವನಿಗೆ ನನ್ನ ಕಬೀರ ಅಂತೀನಿ ಅಂದ್ರೆ ಸಿದ್ಧಾರೂಢ ಭಾಳ ಪ್ರೇಮ. ಅದೇನೇ ಇರ್ಲಿ ಅಜ್ಜರೇ ನೋಡ್ರಿ, ನಮ್ದು ವಿರಕ್ತರ ಮಠ, ನನ್ನ ವೈರಾಗ್ಯದ ಪೀಠ ಇದು. ಇಲ್ಲಿ ರಾಜನಂಗ ಮೆರೆಯೋದಲ್ಲ, ಇಲ್ಲಿ ಎಲ್ಲರೂ ಸೇವಾ ಮಾಡ್ಬೇಕು. ಅವ ಏನು ಒಂದು ಚರಗಿ ತೆಗೆದು ಒಂದು ಚರಗಿ ಇಡೋದಿಲ್ಲ, ಸೇವಾ ಮಾಡೋದಿಲ್ಲ. ನೀವು ಭಾಳ ಸವಲತ್ತು ಕೊಟ್ಟಿರಂತ ಮತ್ತು ಕಂಪ್ಲೇಂಟ್ ಭಾಳ ಆದವು. ಅವಾಗ ಸಿದ್ಧಾರೂಢ ಅಜ್ಜವ್ರಂತ, ನೋಡಪ್ಪ ಕಬೀರ, ಯಾಕೋ ಈ ಮಂದಿಗ ನಿನ್ನ ನಡವಳಿಕೆ ಹಿಡಿಸುವಲ್ದು, ಮತ್ತ ಅವರಿಗೆ ಭಕ್ತರಿಗೆ ಇಚ್ಛೆ ಇಲ್ಲ ಅಂದ್ರೆ ಇದು ಭಕ್ತರ ಮಠ, ಇದು ನನ್ನ ಮಠ ಅಲ್ಲ. ಭಕ್ತರಿಗೆ ಇದು ಅಸಮಾಧಾನ ಇತ್ತಂದ್ರ ನೀನು ಈ ಮಠದಾಗ ಇರಕ್ ಹೋಗ್ಬಿಡಪ್ಪ, ನಮ್ಮ ಮಠ ಬಿಟ್ಟು ಹೋಗ್ಬಿಡಪ್ಪ ನೀನು ಅಂದ್ರೆ ಸಿದ್ಧಾರೂಢ. ಯಾರಿಗೆ? ಕಬೀರದಾಸರು. ಏಕಾಏಕಿ ಬಿಟ್ಟು ಹೋಗಂದ್ರ ನಿಮ್ಮಂತವ್ರ ಆದ್ರೆ ತಕರಾರು ಮಾಡ್ತೀವಿ. ಯಾಕೆ ನಂದೆ ಅಂತ ಏನೂ ಹೇಳಿಲ್ಲ, ಒಂದು ಪ್ರಶ್ನೆ ಸಹಿತ ಮಾಡಲಿಲ್ಲ. ಆಯ್ತು ಅಜ್ಜ ಅಂತೇಳಿ ಮಂಡಿ ಊರಿ ನಮಸ್ಕಾರ ಮಾಡಿ ನಾವಾಗಿದ್ದ ರೂಮಿಗೆ ಹೋಗಿ ಎಲ್ಲ ಪ್ಯಾಕ್ ಮಾಡ್ತಿದ್ವಿ. ಏನು ಬಂಗಾರ ಬೆಳ್ಳಿ ಪಿತಾಂಬರಿ ಏನು ಸ್ವಲ್ಪ ಇದ್ವ, ಒಂದು ತುಂಡು ಅರ್ಬಿ ಸಹಿತ ತಗೊಳ್ಳಿಲ್ಲ. ಏನ್ ಆಚೆ ತನ್ನ ಮೈ ಮ್ಯಾಲಿನ ಅರ್ಬಿ ಕೊಟ್ಟಿದ್ ನಡುಕಟ್ಟ ಸುತ್ತಕೊಂಡಾನ, ಬರೇ ಮೇಲೆ ದಿಗಂಬರ ನಾಯಿ, ₹1 ರೊಕ್ಕ ಹಿಡಿಲಂಗ ಹೆಂಗ ಬಂದದ್ ಹಂಗ ಹೊಂಟ ಕಬೀರ. ಇಡೀ ಜನ ಸ್ತಬ್ಧಾಗಿ ನೋಡಕತ್ತು. ಇದಕ್ಕಂತಾರ ಖರೇ ಶಿಷ್ಯ ಅಂತ. ಗುರುವಿನ ಬಾಯಾಗ ಬಂದ ಮಾತು ಯಾವ ದಾಟೋದಿಲ್ಲ, ಯಾವ ಎದರ್ ಮಾತಾಡೋದಿಲ್ಲ, ಅವ ಖರೇ ಶಿಷ್ಯ. ಹಂಗ ಹೊಂಟ ಬಿಟ್ಟ ಹೊಂಟ. ಇದು ಎಲ್ಲಾ ಕಡೆಗೆ ಸುದ್ದಿ ಆದ. ಮಠದಾಗ 50% ಅವ್ರ ಭಕ್ತರು ಇದ್ರು. ಕಬೀರದಾಸ್ ಅಂದ್ರ 2ನೇ ಸಿದ್ಧಾರೂಢ ಅಂತ ನಡ್ಕೊಂಡವ್ರು. ಅಯ್ಯೋ ನಮ್ಮಪ್ಪ ಹಂಗ ಹೊಂಟ ನಡ್ಕೊಂತಂತ ಯಾರೋ ಓಡ್ಕೊಂತ ಬಂದ್ರು, ಅರ್ಗಿ ಉಡಿಸಿದ್ರು. ಅಪ್ಪಗ ಬಿಸಿಲಕ್ಕತ್ತಂತ ಯಾರೋ ಛತ್ರಿ ತಂದ್ರು, ಅಪ್ಪವ್ರು ನಡ್ಕೊಂತ ಹೊಂಟ್ರು. ಹುಬ್ಬಳ್ಳಿ ತುಂಬ ಸುದ್ದಿ ಆತು. ಅವ್ರ ಭಕ್ತ ಒಳಗೆ ಬಹಳ ದೊಡ್ಡದಿತ್ತು. ಓಡ್ಕೊಂತ ಬಂದ್ರು. ಯಾರೋ ಟಾಂಗಾ ಗಾಡಿ ತಂದ್ರು, ಅಜ್ಜವ್ರನ್ನ ನಡೆಸಬಾರ್ದಂತ ಟಾಂಗಾ ಗಾಡಿ ಮೇಲೆ ಕುಂದ್ರಿಸಿದ್ರು. ಅಪ್ಪವ್ರಿಗೆ ಕಾವಕ್ಕತ್ತಂತ ಛತ್ರಿ ಹಿಡಿದ್ರು, ಚಾಮರ ಹಿಡಿದ್ರು, ಗಾಳಿ ಬೀಸಕತ್ತರು, ಚೌರಿ ಬೀಸಕತ್ತರು. ಅಯ್ಯೋ ನಮ್ಮ ಅಜ್ಜರು ಯಾವಾಗಲೂ ರಾಜನಂಗಿದ್ದವರು. ಸಾಧಾರಣ ಹುಟ್ಟಾರಂತ ಪೀತಾಂಬರವಂತಂದು ಉಡಿಸಿದ್ರು. ಕೊಳ್ಳಾಗ ಮಾಲೆ ಅವರಿಗೆ ಶೋಭಿಸ್ತದಂತ ತಮ್ಮ ಕೊಳ್ಳಾಗಿನ ಬಂಗಾರ ತೆಗೆದು ಹಾಕಕತ್ತರು. ಅಪ್ಪವ್ರ ಕೈಯಾಗ ಖಾಲಿ ಬೆರಳದವ ಅಂತ ಹೇಳಿ ತಮ್ಮ ಕೈಯಾಗಿನ ಉಂಗುರ ತೆಗೆದು ಹಾಕಕತ್ತರು. ಭಕ್ತರು ಅವರನ್ನು ಎಷ್ಟು ಪ್ರೇಮ ಮಾಡ್ತಿದ್ರಂದ್ರ, ಮಠ ಬಿಟ್ಟು ಕಲ್ಲಗಟ್ಟಿಗೆ ರಸ್ತಾ 3-4 ಕಿಲೋಮೀಟರ್ ಅಟ್ಟ ಹೋಗಿದ್ರಿ. 4-5 ಕಿಲೋಮೀಟರ್ ಹೋಗೋದ್ರಾಗ ಮೊದಲು ಕಬೀರದಾಸರದ ಡೌಲ್ ಹೆಂಗಿತ್ತ ಅಷ್ಟ ದಿಮಾಕದಾಗ ಮೆರವಣಿಗೆ ಚಲೋ ಆತ. ಏನು ಸಡಗರದಿಂದ ಭಜನೆ ಮಾಡ್ಕೊಂತ ಹೊಂಡತಿವ್ರದು. ಎಲ್ಲಿ ಹೋಗೋದು? ಏನ್ ಅಪ್ಪ ಎತ್ಲ ದಾರಿ ತೋರಿಸ್ತಾನ, ಹೋಗೋದ ಸುಮ್ಮನೆ ಹೊಡೀರಿ ಗಾಡಿಯನ್ನು ಹೊಂಟಿದ್ರು. ಅವಾಗ ಸಿದ್ಧಾರೂಢಪ್ಪರು ಇನ್ನೂ ಮೀಟಿಂಗ್ ಇದು ಮುಗಿದಿದ್ದಿಲ್ಲ, ಜನ ಎಲ್ಲ ಅಲ್ಲೇ ಎದುರಿಗೆ ಇರ್ತಾರೆ. ನೋಡ್ಪ, ನಿನ್ನ ಎದುರಿಗೆ ಕಬೀರನ್ನ ಉಟ್ಟು ಬಟ್ಟಿ ಮೇಲೆ ಕಳಿಸಿ, ಈಗ ಕಬೀರನ್ನ ಹೊಳ್ಳಿ ಕರಿತೀನಿ. ಹೋಗೋ ಮುಂದೆ ಹೆಂಗ ಹೋಗಿದ್ದ, ಬರೋ ಮುಂದೆ ಹೆಂಗ ಬಂದ, ನೀವು ವಿಚಾರ ಮಾಡ್ರಿ ಅಂತೇಳಿ ಏ ಕಬೀರ ಅಂತ ಕೂಗಿದ್ರು. ಎಲ್ಲಿ? ಇಲ್ಲಿ ಮಠದಾಗ. ಅವ ಹೋಗ್ಯಾನ 5 ಕಿಲೋಮೀಟರ್ ದೂರ. ಈಗ ನಂಗೇನು ಫೋನ್ ಮಾಡಿ ಹಲೋ ಅಂದಿಲ್ಲ, ಬರೀ ಇಲ್ಲಿ ಕಬೀರ ಅಂತ ಕೂಗಿದ್ರ ಓ ಅಜ್ಜ ಅಂದವ್ರು. ಅಲ್ಲಿಂದ ಯಾಕಪ್ಪ ಅಪ್ಪ ಹೊಳೆ ಬಂದ್ಬಿಡು, ನೀನ್ ಬಿಟ್ಟಿರಕ್ ಆಗೋದಿಲ್ಲ ನಮಗ ಅಂದ್ರೆ ಸಿದ್ಧಾರೂಢರು. ಆಯ್ತ್ರಿ ಅಪ್ಪ ಹೊಳಸ್ರೇ, ಗಾಡಿ ಹೊಳಸ್ರು, ಆಚೆ ಕಡೆ ಹಾಕಟ್ಟೇನಂತ ಗಾಡಿ ತಿರುಗಿಟ್ಟು ಹೊಳೆಯಿಂದ ಬಂದ್ರು. ಹೆಂಗ್ ಹೋಗಿದ್ರು? ಒಟ್ಟರಗಿ ಮೇಲೆ ಹೋಗಿದ್ರು. ಹೆಂಗ್ ಬಂದ್ರು? ರಾಜವೈಭವದಿಂದ ಹೊಳೆ ಬಂದ್ರು. ಸಿದ್ಧಾರೂಢರು ಈ ಮೂರ್ಖರಿಗೆ ತೋರಿಸೋ ಸತವಾಗಿ ಹೆಂಗ್ ಕಳಿಸಿದ್ರು ನೋಡ್ರಿಪ್ಪ. ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ. ಅದ ಆನೆ ಹೋಗೋ ಮುಂದೆ ನಾಯಿ ಬೊಗಳ್ತಾವಂತ. ಯಾಕೆ ಬೊಗಳ್ತಾವ? ಆನೆಗಂದ್ರು ಎಲ್ಲರೂ ಗೌರವ ಕೊಡ್ತಾರ, ಪೂಜೆ ಮಾಡ್ತಾರ, ಹಣ್ಣು ತಿನ್ನಿಸ್ತಾರ, ಅಕ್ಕಿ ತಿನ್ನಿಸ್ತಾರ, ಮುಟ್ಟು ನಮಸ್ಕಾರ ಮಾಡ್ತಾರ. ನಾಯಿಗೆ ಯಾರು ನಮಸ್ಕಾರ ಆಗ ಸಂಕಟಕ್ಕೆ ಅವು ಬೊಗಳ್ತಾರ. ಇರ್ಲಿ,
ನಿಮಗೆ ಯಾಕೆ ಸಂಕಟ ಮಾಡ್ಕೊಂತೀರೋ? ಅವನ ಯೋಗದೊಳಗೆ ರಾಜಯೋಗ ಐತೆ, ರಾಜಭೋಗ ಐತೆ. ಅವ ವಾದ್ಯ ಬಂದಾನ ಒಲ್ಲೆ ಅಂತ, ನವಾಬಗಿರಿಯನ್ನು ವಾದ್ಯ ಬಂದಾನ. ಆದ್ರೂ ಆ ಪ್ರಾರಬ್ಧವನ್ನು ಬಿಡೋದಿಲ್ಲ. ಅವನನ್ನು ಮೆರೆಯೋದೈತಿ. ನನ್ನ ಹಣೆ ಬರದ ಬರೀ ಕೌಪಿನ ಹಾಕೊಂಡು ಕುಂದಿರೋದೈತಿ. ನೀವ್ಯಾಕೆ ಅದನ್ನ ಸಂಕಟ ಮಾಡ್ಕೊಂತೀರಂತ ಎಲ್ಲರ ಮುಂದೆ ದೃಷ್ಟಾಂತವನ್ನು ತೋರಿಸಿದ್ರು ಕಬೀರದಾಸರು. ಮತ್ತೆ ಮೊದಲೇನಂತ ಬಹಳ ನಿರಾಭಾರಿ. ಅವ್ವ, ಅಕ್ಕ, ತಾಯಿ ಅನ್ಲಾರದೆ ಹೆಣ್ಣು ಮಕ್ಕಳಿಗೆ ಮಾತಾಡಿಸ್ತಿದ್ದಿಲ್ಲ. ಅಣ್ಣ, ಅಪ್ಪ ಅನ್ಲಾರದೆ ಗಂಡು ಮಕ್ಕಳಿಗೆ ಶಬ್ದ ಎಬ್ಬಿಸಿ ಮಾತಾಡ್ತಿದ್ದಿಲ್ಲ. ಅತ್ಯಂತ ವಿನಯ. ಆದ ಬಿರುಸಿಗೆ ಬಂದ್ರೆ ಬಹಳ ಬಿರುಸು. ಅವ್ರು ಎಷ್ಟು ಬಿರುಸಿದ್ರಂದ್ರೆ ಒರಟ ಮಂದಿನೆಲ್ಲ ಮೊದಲು ಅಜ್ಜ ಎಲ್ಲಿ ಕಳಿಸ್ತಿದ್ರು? ಜಡ್ಯಾಪಜ್ಜನ ಕಡೆಗೆ. ಕಬೀರದಾಸರು ಬಂದ ಮ್ಯಾಲ ಒರಟ ಮಂದಿ ಫಿಲ್ಟರ್ ಮಾಡೋರು ಇವರ. ದ್ವಾರ ಬಾಗಿಲಿಗೆ ಕುಂತು ಬಿಡೋರವ್ರು. ಯಾರ ಸಿದ್ಧಾರ್ಢನ ಭೇಟಿ ಆಗ್ಬೇಕಂದ್ರೆ ಮೊದಲು ಕಬೀರದಾಸನ ಭೇಟಿಯಾಗಿ ಅಲ್ಲಿ ಇಂಟರ್ವ್ಯೂ ಅಂತಾರ ನೋಡ್ರಿ. ಮೊದಲ ಎಕ್ಸಾಮ್ ಅವ್ರು ತಗೊಂತಿದ್ರು. ಅಲ್ಲಿ ಟೆಸ್ಟ್ನೇ ಪಾಸ್ ಆದ್ರೆ ಮುಂದೆ ಸಿದ್ಧಾರ್ಢ ಕಡೆಗೆ ಪರ್ಮಿಷನ್ ಪಾಸ್. ಅಲ್ಲಿ ಅವರು ಕುಂತ್ರಂದ್ರೆ ಅಂತಿಂತ ಉಪದ್ರವಿಗಳು ಅಜ್ಜನ ಹತ್ರ ಹೋಗಕ್ ಬಂದ. ಕಬೀರದಾಸರು ಇರೋತನ ಸಿದ್ಧಾರೂಢರಿಗೆ ಬೆಂಗಾವಲಾಗಿ ಸಿಂಹದ ಗತೆ ಕಾವಲ ಮಾಡ್ತಿದ್ರು ಸಿದ್ಧಾರೂಢರನ್ನ. ಒಬ್ಬ ದೊಡ್ಡ ಪಂಡಿತ ಬಂದಂತ. ಅವ ಸಿದ್ಧಾರೂಢರನ್ನ ವಾದದಾಗ ಸೋಲಿಸ್ಬೇಕಂತ ಬಂದಿದ್ದವ. ಹಿಂದಕ್ಕೆಲ್ಲ ಅದು ನಡೀತಿತ್ತು, ವಾದ ವಿವಾದದ ಸೋಲಿಸೋದು ಮಾಡೋದು. ಅವ ಪಂಡಿತ ಬಂದ. ಏನು, ಯಾಕೆ ಬಂದಿ ಅಂದ್ರು. ಎಲ್ಲ ಸಿದ್ಧಾರೂಢ ಪ್ರಶ್ನೆ ಕೇಳೋದಿತ್ತು. ಇವತ್ತು ತಿಳ್ಕೊಳಕ್ ಪ್ರಶ್ನೆ ಕೇಳಾಕ ಬಂದಾವಲ್ಲ, ತನ್ನ ಪಾಂಡಿತ್ಯ ತೋರ್ಸಕ್ಕೆ. ಅವ್ರಿಗೆ ಅರ್ಥ ಆತು. ಏನು ಪ್ರಶ್ನೆ? ನಿನ್ನ ಮುಂದೆ ಏನು ಹೇಳೋದು? ನಾನು ಅಜ್ಜನ ಕೇಳ್ತೀನಿ. ಮೊದಲು ನನಗೆ ಕೇಳ. ನಾ ಹೇಳಿಲ್ಲ, ನನಗೆ ಗೊತ್ತಿಲ್ಲ ಅಂದ್ರೆ ಆಮೇಲೆ ಗುರುಗಳು ಹೇಳ್ತಾರೆ. ಏನಿಲ್ಲ, ನಾದ ಬಿಂದು ಕಳ ಅಂದ್ರೆ ಏನಂತ ಸಿದ್ಧಾರೂಢ ಕೇಳಾಕ ಬಂದಿನಂದ. ಅವ್ರಿಗೆ ಗೊತ್ತಾಗ್ತಿ ಅವನು ಸ್ವಾಕಿನವದಾನಂತ. ಸಮೀಪ ನಾನೇ ಹೇಳ್ತೀನಿ ಅಂದ್ರು. ಅದೇ ನನ್ನ ಕಿವಿ ಕೇಳ್ತಾವ ಹೇಳಂದ್ರು. ಹಂಗ ಮಂದಿಗೆ ಕೇಳುವಂಗ ಹೇಳಂಗಿಲ್ಲ. ಅದು ಗುಟ್ಟಿನ ಶಬ್ದ ಐತಿ. ಸಮೀಪ ಬಂದ ಕೈ ಸಟ್ಲು ಬಿಟ್ಟು ಕಪಾಳಕೊಂಡು ಹೊಡೆದ್ರೆ ಕೆರ್ರ ತಿರುಗಿ ಬಿಟ್ಟ. ಕೆಮ್ಮೆ ಮ್ಯಾಲ ಬಸಳು ಬಿಡಿದ್ದು. ಕಣ್ಣಾಗ ನೀರು. ಏನೋ ಪ್ರಶ್ನೆ ಕೇಳಿದ್ರೆ ಹೊಡಿತೀಯಲ್ಲ ಅಂದ. ನಾ ಹೊಡೆದಿಲ್ಲೋ, ನಿನಗೆ ಉತ್ತರ ಕೊಟ್ಟಿನಿ. ಏನು ಉತ್ತರ? ರಬ್ ಅಂತ ನೋಡು, ಅದು ನಾದ. ಬಿಂದು ಅಂದ್ರೆ ಕಣ್ಣಾಗ ಮೂಗನೆ ನೀರು ಬಂದು ನೋಡು, ಅವ ಬಿಂದು. 5 ಬೇಳೆ ಮೂಡ ನೋಡು ಕೆನ್ನೆ ಮೇಲೆ, ಅದಕ್ಕಲ್ಲ. ಹೋಗಿ ಮಗನ, ಕೊತ್ತಂಬರಿ ಸೂಡು ಖರೀದಿ ಮಾಡೋ ಯೋಗ್ಯತೆ ಇಲ್ಲ, ಮುತ್ತು ರತ್ನದ ವ್ಯಾಪಾರ ಮಾಡಕ್ ಬಂದಾನಂತ ಒದ್ದು ಕಳಿಸಿದ್ರು. ಅಪ್ಪವರಿಗೆ ಏನಾದರೂ ಒಂದು ಅಪಶಬ್ದ ಯಾರ ಮಾತಾಡಿದ್ರಂದ್ರೆ ಬಹಳ ಎಚ್ಚರದ. ಅವ್ರಿಗೆ ಎಷ್ಟು ಸಿಟ್ಟು ಬರ್ತಿತ್ತಂದ್ರೆ, ಒಂದು ಪ್ರವಚನ ನಡೆದ ಕಾಲಕ್ಕೆ ಸಿದ್ಧಾರೂಢಜ್ಜವರು ಮುದ್ದಾಂ ತಪ್ಪು ಹೇಳಕತ್ತಿದ್ರಂತವ್ರು. ನೋಡೋಣಂತ ಎಲ್ಲರ ಕೈಯಾಗ ಗ್ರಂಥ ಇರ್ತಿದ್ವು. ಅಪ್ಪವ್ರ ಗ್ರಂಥ ನೋಡ್ಲಾರ್ದೆ ಹೇಳ್ತಿದ್ರು. ಪ್ರವಚನದಾಗ ಶಬ್ದ ವ್ಯತ್ಯಾಸ ಮಾಡಕತ್ರು. ಒಬ್ಬರು ಶಿಷ್ಯರು, ಅವ್ರ ಹೆಸರು ಹೇಳೋದಿಲ್ಲ, ಅವ್ರ ಪ್ರಸಿದ್ಧ ಶಿಷ್ಯರೇ ಅವರು. ಅಜ್ಜರ, ನಿಮ್ಮ ಶಾಸ್ತ್ರ ದಾರಿ ಬಿಡಕತ್ತೈತ್ರಿ ಎಂದರು. ಮಗಳಾಗಿದ್ದಂತ ಕಬೀರದಾಸರು ತೋದ್ರು. ಸುಮ್ ಕುಂದ್ರಂತ. ಮತ್ತೆ ಇವ್ರು ತಪ್ಪು ಇವ್ರಿಗೆ ಆ ಕಡೆಗೆ ಲಕ್ಷ್ಯ ಇಲ್ಲ. ಬರೇ ಕಣ್ಣು ಮುಚ್ಕೊಂಡು ತಪ್ಪ ಹೇಳಾಕತ್ತು ಪ್ರವಚನ. ಅವಾಗ ಇವ್ರಿಗೆ ತಡ್ಕೊಳೋದಾಗಲಿಲ್ಲ. ಅಜ್ಜರ, ಬಾಳ ವ್ಯತ್ಯಾಸ ಆಗಕತ್ತೈತ್ರಿ ಶಾಸ್ತ್ರ ಅಂತಂದು ಯಾವಾಗ 2ನೇ ಸರಿಗೆ ಅಂದ್ರು. ಸಿಟ್ಟು ಎಟ್ಟು ಬಂತಂದ್ರ ಒತ್ತು ಬಿಟ್ರು ಆ ಎದುರಿಗಿದ್ದ ಗ್ರಂಥನ. ಎಷ್ಟು ಸಿಟ್ಟು ಬಂದಿತ್ತಂದ್ರ, ಯಾಕೆ ಅವನಿಗೆ ಓದಿಯಕ್ಕೆ ಬರೋಲ್ಲ. ಅದು ಹಾರಿ ಬಿತ್ತು ಕೆಳಗ್ ಗ್ರಂಥದ ಮ್ಯಾಲ ಅಪ್ಪನ ಮಚ್ಚಿ ಬಂದ್ಬಿತ್ತು. ಏನಾಯ್ತು ನಿನ್ನ ಗ್ರಂಥದಾಗ? ನನ್ನ ಮಚ್ಚಿ. ನಮ್ಮಪ್ಪ ಏನು ಹೇಳ್ತಾನ ಅದೇ ವೇದ, ನಮ್ಮಪ್ಪ ಹೇಳಿದ್ದೇ ಶಾಸ್ತ್ರ. ಬಾಯಿ ಮುಚ್ಕೊಂಡು ಕೇಳಾದಿದ್ರು. ಕೇಳಿದ್ರು ಎದ್ದು ನಡಿ ಮಗನ. ಕುತ್ತಿಗೆ ಹಿಡಿದು ಹೊರಗೆ ದಬ್ಬಿದ್ರು. ಈ ಸುದ್ದಿ ಎಲ್ಲಾ ಕಡೆ ಪ್ರಚಾರ ಆಯ್ತು. ಕಬೀರದಾಸರಿಗೆ ಇಂಥ ಶಿಷ್ಯ ಯಾರು? ಸಿದ್ಧಾರೂಢರಿಗೆ ಇಂಥ ಶಿಷ್ಯ ಹೊಳೆ ಮಾತಾಡಿದಂತ, ಸಿದ್ಧಾರೂಢರಿಗೆ ತಪ್ಪು ಅಂತ ಹೇಳಿದ್ನಂತ. ಈ ಸುದ್ದಿ ಎಲ್ಲಾ ಕಡೆ ಹಬ್ಬಿ ಜಡಿ ಮಟ್ಟದ ಜಡಿಯಪ್ಪಜ್ಜಂತನ ಹೋತಂತ ಇದು ಕೇಸ್. ಆ ಮಗ ಇಟ್ಟು ಸೋಕು ಬಂದತ್ತ.
ಶಿವಾವತಾರ ಸಿದ್ಧಾರೂಢರು ತಪ್ಪಂತ ಹೇಳ್ಬಿಟ್ಟು ಧೈರ್ಯ ಬಂದಕ್ಕಂತ ಆ ಮಗಗ ಅಷ್ಟು ದೊಡ್ಡವಾಗೇನ ಆ ಮಗನ 32 ಹಲ್ಲು ಉದುರಿಸಿ ಬರ್ತೇನಂತ ಜಡೆಪ್ಪಜ್ ಬೆತ್ತ ತಗೊಂಡು ಬಂದಂತ. ಎಲ್ಲಿ? ಅಲ್ಲಿ ಜಡಿ ಮಠದ ಸಂಕಲ್ಪ ಮಾಡಿ ಅಲ್ಲಿ ಹೊಂಟ್ರ ಇಲ್ಲೇ ಸಿದ್ಧಾರೂಢರಿಗೆ ಗೊತ್ತಾತಂತ. ಅವನ್ ಕರೆದ್ರಲ್ಲಿ ಹುಡುಗ ಬಾಯಲ್ಲಿ ನಿನ್ನ ಹಲ್ಲು ಮುರಿಯೋ ಸಲುವಾಗಿ ಜಡೆಯಪ್ಪ ಬರಕತ್ಯಾನೋ ಅಂದ್ ಕೂಡ್ಲಿ ನೀವು ಎದುರು ನಡಗಾಕತ್ತ ಶಿಷ್ಯ. ಅಪ್ಪ ಏನ್ರಿ ನೀವ ಉಳಿಸ್ಬೇಕ್ರಿ? ಸಿದ್ಧಾರೂಢರ ವಿರುದ್ಧ ಮಾತಾಡ್ಯಾನ. ಸಿದ್ಧಾರೂಢರೇ ಅವನಿಗೆ ಉಪಾಯ ಹೇಳ್ಕೊಟ್ರು. ನೋಡಪ್ಪ ಅಲ್ಲಿ ಪಾಠಶಾಲೆ ಕುಂತಿದ್ರು, ದೌಡ ಕದಿನ ಹಿಂದೆ ಹೊಕ್ಕೋ, ದೊಡ್ಡ ಕದ ಅದಾವಲ್ಲಿ ಪಾಠಶಾಲೆಯಾಗ, ಆ ಕದದ ಹಿಂದೆ ಹೊಕ್ಕೋ, ಅವನ ಪಾದಕ್ಕೆ ಕಡಾವಿಗೆ ಶಬ್ದ ಕೇಳ್ತಾವ, ಅವ ಬರ್ತಾನ ಬಿರುಸ್ಲೆ ಬರಾಕತ್ತೇನ, ಒಳಗ ಅವ್ ಬಂದ ಕೂಡಲೇ ಉದ್ದಕ್ಕೆ ಕಾಲ ಮೇಲೆ ಬಿದ್ದು ಬಿಡು, ಮಕ್ಕ ಮಾತ್ರ ಒಟ್ಟು ತೋರಿಸಬೇಡ, ನನ್ ಕ್ಷಮ ಮಾಡೇನಿ ಅನ್ನೋದ್ ತನ್ನ ಪಾದ ಬಿಡಬೇಡ ಅಂತ ಹೇಳ್ಕೊಟ್ರ. ಅವರೇ ಉಪಾಯ. ಹಂಗೆ ಮಾಡಿದ ಕಾಲ್ ಹಿಡಿದು ಬಿಟ್ಟ. ಯಾರೋ ನೀನು ಕಾಲ್ ಬಿಡು ಅಪ್ಪ, ಏನಾರ ಇರ್ಲಿ ನನ್ನ ಕ್ಷಮ ಮಾಡ್ಬೇಕ್ರಿ. ಅಲ್ಲಿ ನೀವು ಯಾಕೆ ಕ್ಷಮ ಕೇಳ್ತಿ? ಅದು ಏನಾರ ಇರ್ಲ್ರಿ, ಮೊದ್ಲು ನೀವು ಕ್ಷಮ ಮಾಡೇನಿ ಅಂದ್ರೆ ನಾನು ಕಾಲ್ ಬಿಡ್ತೀನಿ. ಅನಿವಾರ್ಯವಾಗಿ ಆಯ್ತು ನಾನು ನಿನ್ ಕ್ಷಮ ಮಾಡೇನಿ ಹೇಳಿ ಯಾರು ನೀನು ಅಂದ ಕೂಡಲೇ ಹಿಂಗ ಮ್ಯಾಲ ತಲೆ ಎಬ್ಸಿರೋದು. ಅಲಾ ನೀನ್ ಹೊಲ ಮುರಿಬೇಕಂತ ನಾ ಬಂದೀನಿ, ಯಾರು ಹೇಳ್ಕೊಟ್ರು ಇದನ್ನಂತ ಕೇಳಿದ್ರು. ನಿನಗಂತೂ ಎಷ್ಟು ಉಪಾಯ ಮಾಡಕ್ ಬರೋ, ಯಾರು ಹೇಳ್ಕೊಟ್ರು ಇದನ್ನ ಅಂತ ಅಂದ ಕೂಡ್ಲೆ ಅವ್ರು ನಕ್ಕೊಂಡ್ ಸಿದ್ಧಾರೂಢ ಕಡೆ ನೋಡಿದ್ರಂತ. ಸಿದ್ಧಾರೂಢರಿಗೆ ಬಾಯಿಗೆ ಬಂದಂಗ ಬೇಕತ್ರ ಜಡ್ಯಾಪಜ್ಜವ್ರು ಹಿಂಗ ಮಾಡಿ ಸಡ್ಲು ಕೊಟ್ಟಿ ಮಕ್ಕಳನ್ನ ನೆತ್ತಿ ಮೇಲೆ ಕುಂದ್ರಿಸ್ಕೊಂಡಿ, ನೀನು ಬೋಳೆ ಅಂತ ಸಿದ್ಧಾರೂಢರಿಗೆ ಬೈದ. ಅಲ್ಲೋ ಮಗನ, ಅಲ್ಲಿಂದ ನಿನ್ನ ಹಲ್ಲು ಮುರಿತನಂತ ಸಂಕಲ್ಪ ಮಾಡಿ ಬಂದಿನ. ಮತ್ತೀಗ ಹೆಂಗ ನೀನು ಹಲ್ಲು ಮುರಿಯವಪ್ಪ? ಮತ್ 32 ಹಲ್ಲು ಮುರಿಬೇಕಂತ ನೀ ಮಾಡಿ ಕರೆ ಕ್ಷಮ ಮಾಡೇನಂತ ಬಾಯಿಲೆ ಅಂದಿಲ್ಲ ಅಂದ್ರ ಸಿದ್ಧಾರೂಢರು ನಕ್ಕೊಂತ. ಎಷ್ಟು ಶಿಷ್ಯ ವಾತ್ಸಲ್ಯ ಇರ್ತತ್ ನೋಡ್ರಿ. ಅವಾಗ ಅವ್ರಂದ್ರಂತ ಜಡ್ಯಾಪಜ್ಜವ್ರು, ನನ್ನ ಮಾತು ಸುಳ್ಳಾಗೋಂಗಿಲ್ಲ, ಈ ಕ್ಷಮ ಮಾಡಿದ್ದು ಸುಳ್ಳಾಗೋಂಗಿಲ್ಲ, 30 ಹಲ್ಲು ಉಳಿಲಿ 2 ಹಲ್ಲು ಉದರ್ಲಿ ಅಂತ ಶಾಪ್ ಕೊಟ್ರು. ಆಗಿನಾಗಿ ಏನು ಹೊಡೆದಿಲ್ಲ, 2 ಮುಂದಿನ ಹಲ್ಲು ಉದುರೇ ಬಿದ್ದು. ಅವರ ಶಬ್ದ ಸ್ಪಷ್ಟ ಬರ್ತಿದ್ದಿಲ್ಲ. ದೊಡ್ಡ ಪ್ರವಚನಕಾರ ಅವರು, ದೊಡ್ಡ ಶಾಸ್ತ್ರಜ್ಞರು ಆದ್ರ ಶಬ್ದ ಸರಿ ಉಚ್ಚಾರ ಹಾಕಿದ್ದಿಲ್ಲ. ಯಾಕ? ಮುಂದಿನ 2 ಹಲ್ಲು ಉದುರೇ ಬೀಳ್ತು. ಅವಾಗನೇ ಅವ್ರು ಯಾಕೆ ಈ ಮಾತು ಹೇಳ್ತಾ ಇದಾವೆ ಅಂದ್ರೆ, ಕಬೀರದಾಸರಿಗೆ ಎಷ್ಟು ಅಭಿಮಾನ ಇತ್ತು ಸಿದ್ಧಾರೂಢರ ಮೇಲೆ. ಅಪ್ಪವ್ರ ಕೂದಲು ಕೊಂಕಲಂಗ ಅವ್ರು ಇರೋತನ ಅವ್ರ ಕಾವಲು ಮಾಡ್ಯಾರ ಕಬೀರದಾಸರು. ಅಪ್ಪವರು ಅವ್ರ ಮೇಲೆ ಅಷ್ಟೇ ಪ್ರೇಮ ಇದ್ರು. ಯಾರ ಭಕ್ತರು ಅಪರೂಪದ್ದು ಒಂದ್ಸಾರಿ ಕಾರವಾರ ಸೈಡ್ ಭಕ್ತರ ಮನೆಗೆ ಹೋದಾಗ ಒಂದಿಷ್ಟು ವಿಶೇಷ ಸ್ವೀಟ್ ಮಾಡಿ ಕೊಟ್ಟಾರ. ಅಪ್ಪರ ಬಾಯಿ ರುಚಿ ಹತ್ತಿತ್ತದ. ಏನು ಮಸ್ತ್ ಮಾಡ್ಯಾರ ಸ್ವೀಟ್, ಇದನ್ನ ನಮ್ಮ ಅಜ್ಜಿಗೆ ಹೋಯ್ತೀನಿ ಅಂತ ಕಬೀರದಾಸರು ಇಟ್ಕೊಂಡ್ರು. ಅವ್ರಂದ್ರು, ಅಪ್ಪ ಇಲ್ಲಿಂದ ನೀವು ಹುಬ್ಬಳ್ಳಿ ಮುಟ್ಟಬೇಕಾದ್ರೆ 3 ದಿನ ಅದು ತಡೆಯೋದಿಲ್ರಿ, ಹಳಸ್ತತ್ರಿ ಅಪ್ಪ. ಅದೇ ಏನಿಲ್ಲ, ಅಜ್ಜಿಗೆ ನಾವು ಬಹಳ ರುಚಿ ಅಂತಿತ್ತಂತ ಅಲ್ಲಿಂದ ಇಟ್ಕೊಂಡು ಬಂದ ಮುಚ್ಚಳ ತೆಗೆದು ನೋಡಿದ್ರು 3 ದಿನದ ಮೇಲೆ ಸಹಿತ ಆಗ ಮಾಡಿದಂಗ ಬಿಸಿ ಬಿಸಿ ಇತ್ತಂತ, ಘಮ ಅಂತಿತ್ತಂತ. ಅದು ಅವ್ರ ಪ್ರೀತಿ, ಅದು ಅಷ್ಟು ಪ್ರೇಮದಿಂದ. ಅಷ್ಟೇ ಅಲ್ಲ, ಅವರಲ್ಲಿ ಎಷ್ಟು ಸಿದ್ಧಿಗಳಿದ್ದವು ಕಬೀರದಾಸರಿಗೆ ಅಂದ್ರ, ಆಗ್ಲೇ ಹೇಳಿದ್ವಿಲ್ಲ, ಅಣಿಮ ಅವೆಲ್ಲ ಸಿದ್ಧಿಗಳು ಬಂದೇ ಬಿಟ್ಟಿದ್ವು. ಅವ್ರಿಗೆ ಕೊಟ್ಟಿಲ್ಲ ಅಂದ್ರು ಅವೆಲ್ಲ ಇದ್ವು. ಜನ ಅವ್ರನ್ನ ಕೇವಲ ಶಿಷ್ಯನಾಗ ಅಟ್ಟೆ ನೋಡ್ತಿದ್ರು. ಆದ್ರೆ ಅವ್ರಿಗೆ ಎಂತ ಸಾಮರ್ಥ್ಯ ಇತ್ತನ್ನೋದನ್ನ ತೋರಿಸೋ ಸಲುವಾಗಿ ಒಂದಿನ ಸಿದ್ಧಾರೂಢರು ಕಬೀರದಾಸರ ಕೈ ಹಿಡ್ಕೊಂಡು ಹಿಂಗೆ ಹೋಗ್ತಾ ಇದ್ರಂತ. ಮೂಗಿಗೆ ವಾಸನೆ ಬಂತು. ಏನದು ಕೆಟ್ಟ ನಾರಕತ್ತಿತ್ತಂದ್ರ ಒಬ್ಬ ಶಿಷ್ಯ ಅಂದ, ಇಲ್ರಿ ಅಜ್ಜಾರ, ಅಲ್ಲಿ ನಾಯಿ ಸತ್ತತ್ರಿ. ಅಲ್ಲೂ ಎಷ್ಟು ಚಂದ ಹೇಳಕತ್ತಿಲ್ಲ, ನಾಯಿ ಸತ್ತತಿ. ಸತ್ತು 3-4 ದಿನದ ಮೇಲೆ ವಾಸನೆ ಬರ್ತತಿ ಅಂದ್ರ 3-4 ದಿನದನ್ನು ನೋಡಿ ಎಲ್ಲಾರು ಸುಮ್ಮನಾದಿರಲ್ಲ. ಇದೇನು ನಿಮ್ ಗುರು ಸೇವಾ? ಕಬೀರ, ಆ ನಾಯಿ ತಗೊಂಡೋಗಿ ದೂರ ಎಲ್ಲರ ಒಗದ ಬಾ ಹೋಗು ಅಂತ ಅಂದ್ರು. ಎಂದೂ ಕಬೀರದಾಸರಿಗೆ ಕೆಲಸ ಹೇಳ್ತಿದ್ದಿಲ್ಲ ಅವರು. ಅವರು ಅಗದಿ ರಾಜ ಮರ್ಯಾದೆಗೆ ಇದ್ದವರಿಗೆ ಇವತ್ತು ಹೇಳಾಕತ್ಯಾರ, ಆ ಸತ್ತ ನಾಯಿ ನಾರೋ ನಾಯಿ ತಗೊಂಡು ಒಗದ ಬಾ ಅಂತ. ಆಯ್ತ್ರಿ ಅಜ್ಜ, ಎಷ್ಟು ನಿರಭಿಮಾನ ನೋಡ್ರಿ. ತಕ್ಷಣ ನಮಸ್ಕಾರ ಮಾಡಿದ್ರು. ಯಾರಿಗೆ? ಸಿದ್ಧಾರಪ್ಪನ ಕಾಲಿಗೆ ನಮಸ್ಕಾರ ಮಾಡಿದ್ ಒಂದೇ ತಡ ಶರೀರ ಹೊಳ ಕೆಳಗ್ ಬಿತ್ತು. ಏನಾತಂತ ಜನ ಗಾಬರಿ ಆದ್ರ
ಸಿದ್ಧಾರೂಢ ಅಂದ್ರೆ ಅವನಿಗೆ ಏನು ಆಗಿಲ್ಲ, ನೀವು ಸುಮ್ಮನಿರ್ರಿ ಅಂತಂದ್ರು. ಎಂತ ಚಮತ್ಕಾರ ಅಂದ್ರ ಅವರು ಈ ಶರೀರವನ್ನು ಬಿಟ್ಟು ಆ ಸತ್ ನಾಯಿ ಶರೀರದೊಳಗೆ ಪ್ರವೇಶ ಆಗಿ ಪರಕಾಯ ಪ್ರವೇಶ ಅಂತಾರೆ ಅದಕ್ಕೆ. ಆ ನಾಯಿನ ನಡೆಸುವಂತ ದೂರ ತಗೊಂಡೋಗ ನಾಯಿನಲ್ಲಿ ಬಿಟ್ಟು ಮತ್ತೆ ಹೊಳೆ ಬಂದು ಶರೀರದೊಳಗೆ ಪ್ರವೇಶ ಆಗಿ ಅದ್ದ ನಿಂತರ ಕಬೀರದಾಸರು. ಮುಂತಾಶಿದ್ದು ಕವಿ ಕಬೀರದಾಸರಿಗೆ ಅವರನ್ನ ಬಹಳ ಪ್ರೇಮ ಮಾಡ್ತಿದ್ರು ಸಿದ್ಧಾರೂಢರು. ತಮ್ಮ ಸೇವಾಕ್ಕೆ ಬಂದಂಥವ್ರನ್ನ ಇದೇ ದೇವರ ಹುಬ್ಬಳ್ಳಿ ಅಂತ ಬರ್ತದೆ, ಹುಬ್ಬಳ್ಳಿ ಧಾರವಾಡದ ಹತ್ರ. ಆ ದೇವರ ಹುಬ್ಬಳ್ಳಿ ದೇವರು ನಾಗಭೂಷಣ ಶಿವಯೋಗಿಗಳಂತೇಳಿ ದೊಡ್ಡ ಮಹಾತ್ಮ. ಅಂತ ಮಹಾತ್ಮನ ಅವನ ಶಿಷ್ಯ ಹೊಸದಾಗಿ ಹುಬ್ಬಳ್ಳಿ ಮಠಕ್ಕೆ ಬಂದಾಗ ಅವನನ್ನ ಕಬೀರದಾಸರ ಸೇವೆಗಾಗಿ ಸಿದ್ಧಾರೂಢರು ಯೋಜನೆ ಮಾಡಿದ್ರಂತ. ಅವರು ನೆರಳಿದ್ದಂಗಿದ್ದ ಹಗಲು ರಾತ್ರಿ ಸೇವಾ ಮಾಡಬೇಕು. ಅವನು ಎಷ್ಟು ಒಳ್ಳೆ ಶಿಷ್ಯ ಇದ್ದ ಅಂದ್ರೆ ಅದ್ರ ಬಗ್ಗೆ ಬಹಳ ಕಥೆ ದೊಡ್ಡದೈತಿ, ಸಂಕ್ಷಿಪ್ತ ಹೇಳ್ತೀವಿ. ಅವ ಬೆಳೆದ, ಕಬೀರದಾಸರು ನೋಡ್ಕೊಂತ ಬೆಳೆದ. ಒಂದು ದಿನ ಸಭೆ ಒಳಗ, ಪ್ರವಚನ ಸಭೆ ಒಳಗೆ ಒಬ್ಬ ಸಾಧು ಎದ್ದು ನಿಂತು ಪ್ರಶ್ನೆ ಕೇಳಿದ ಸಿದ್ಧಾರೂಢರಿಗೆ. ಯಪ್ಪ, ನೀವೆಲ್ಲ ಅಂತೀರಿ ಅವರಿವರೆನ್ನುವುದೇನೋ ಶಿವ ಶಿವ, ಭುವನದ ಜನರಿದನು ಮೋಸದೊಳೊಮ್ಮೆ ಉಸುರೆ. ಓಂ ನಮ ಶಿವ ಯಾರು ಬೇಕಾದ್ರೂ ಅನ್ಬೋದಂತೀರಿ. ಅದು ಹೆಂಗ ಅದ್ರ ಪವರ್, ಅದ್ರ ಜ್ಞಾನ ಇದ್ದು ಲಕ್ಷ ಕೊಟ್ಟು ಮಾಡಿದ್ರ ಓಂ ನಮ ಶಿವ ಫಲ ಕೊಡ್ತೈತಿ. ಶಿಕ್ಷಕರು ಅಂದ್ರೆ ಅದು ಫಲ ಕೊಡೋದಿಲ್ಲ ಅಂತ ವಾದ ಮಾಡಕ್ ಚಲೋ ಮಾಡಿದ ಸಿದ್ಧಾರೂಢರಂದ್ರು. ನೋಡಪ್ಪ, ಬೆಂಕಿಯನ್ನ ಮುಟ್ಟಿದ್ರು, ಅರ್ಥ ಮುಟ್ಟಿದ್ರು ಬೆಂಕಿ ಸುಡ್ತೈತಿ, ಮರತ ಮುಟ್ಟಿದ್ರು ಬೆಂಕಿ ಸುಡ್ತೈತಿ. ಹಂಗ ಓಂ ನಮ ಶಿವಾಯ ಲಕ್ಷ ಕೊಟ್ಟು ಅಂದ್ರೂ ಅದು ಫಲ ಕೊಡ್ತೈತಿ. ಎಲ್ಲೋ ಮನಸ್ಸಿಟ್ಟು ಹೆಂಗ ಓಂ ನಮ ಶಿವಾಯ ಅಂದ್ರೂ ನಿಮ್ಮ ಪಾಪಗಳನ್ನು ಸುಡೋ ಶಕ್ತಿ ಓಂ ನಮ ಶಿವಾಯ ಐತಪ್ಪ. ಅವ ಒಪ್ಪಕ್ಕೆ ತಯಾರಿಲ್ಲ. ಸುಮ್ಮನೆ ಅಡ್ಡ ಪ್ರಶ್ನೆ. ಆ ಓಂ ನಮ ಶಿವ ಬಹಿರಂಗವಾಗಿ ಅನ್ನಬಾರದು, ಏನೇನೋ ಸಮಸ್ಯೆ ಗದ್ದಲ ಎಬ್ಬಿಸಿದ್ದ. ಹೇಳಿ ರಗಡ. ಕೊನೆಗೆ ಅವು ಅಡ್ಡವಾದ ಮಾಡೋರನ್ನ ಸಮಾಧಾನ ಮಾಡೋಕ್ಕಾಗಲ್ಲ. ಸಿದ್ಧಾರೂಢರು ಏನು ಮಾಡಿದ್ರಂದ್ರೆ ಕಬೀರದಾಸರ ಕಡೆ ನೋಡಿದ್ರು. ಬರೀ ಕಣ್ಣು ಸೊನ್ನೆ ಅದೆಲ್ಲ. ಇನ್ನು ನೀ ಹೇಳಪ್ಪ ಅವಾಗ, ನಾ ಹೇಳೋದು ಮುಗಿಯತ್ತಂತ. ಕಬೀರದಾಸರು ಎದ್ದು ನಿಂತು, ಏ ಸಾಧು, ಸಾಕ್ಷಾತ್ ಶಿವನ ಹೇಳಕತ್ಯಾನ, ಶಿವ ಮಂತ್ರದ ಮಹಿಮೆ ನಿನಗೆ ತಿಳಿವಲ್ದಲ್ಲೋ. ಇನ್ನ ಆ ಪರಮಾತ್ಮ ಹೇಳಿದ್ದ ನಿನಗೆ ತಿಳಿವಲ್ದು ಅಂದಾಗ ನಾ ಹೇಳಿದ್ದ ನಿನಗೆ ಹೆಂಗ್ ತಿಳಿತದಪ್ಪ? ನಾನು ಹೇಳೋದು ನನಗ ನಮ್ಮಪ್ಪ ಮೆಟ್ಕೊಂಡಂತ ಮಚ್ಚ ನಿನಗೆ ಉತ್ತರ ಕೊಡ್ತಾವಂತ ಶುದ್ಧಾಡು ಕಾಲಾಗಿನ ಚಪ್ಪಲಿ ತಗೊಂಡ ಕೂಡಲೇ ಒಣಕತ್ ಸಾಧು ಅಂದ್ರೆ ಇನ್ನು ಚಪ್ಪಲಿ ಬಡಿತಾನ ಕಬೀರದಾಸ. ಹೇಳ್ಕೊಡ್ರಿ ಅಂದ್ರು. 4 ಮಂದಿ ಕೂಡ ಹಿಡೋರು, ಗಟ್ಲೆ ಹಿಡೋರು. ಏ ತಮ್ಮ, ನಿನ್ ಹೊಡೆಯೋದಿಲ್ಲ, ಬೇರೆ ಜಪ್ಕೊಂಡು ಬಂದ್ರ ಹೊಡಿಲಿಲ್ಲ. ಅಪ್ಪ ಮೆಟ್ಟುವಂತಿದ್ದಂತ ಮಚ್ಚೆಯನ್ನ, ಚರ್ಮದ ಮುಚ್ಚೆ ಹಾಕೊಂತಿದ್ರು ಸಿದ್ಧಾರೂಢರು. ಆ ಮಚ್ಚಿಯನ್ನ ಅವನ 2 ಕಿವಿಗಿಟ್ರು ಸಿದ್ಧಾರೂಢರು. ಸಿದ್ಧಾರೂಢ ಮಚ್ಚಿನ ಕಬೀರದಾಸರವ್ರ ಕಿವಿಯಾಗಿಟ್ರ ಚರ್ಮದ ಚಪ್ಪಲಿ ಅಂತಿದ್ವಂತ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಿತ್ತು. ಆ ಸಾಧನ ಕಣ್ಣಾಗ ನೀರು ಬರಕತ್ತು. ತಪ್ಪಾತಪ್ಪ, ಅಪ್ಪ ಹಾಕೊಂಡು ಮಚ್ಚಿ ಸಹಿತ ಓಂ ನಮ ಶಿವಾಯ ಅಂತ ಒಂದಾಗ ನಾನು ಇದರ ಬಗ್ಗೆ ತರ್ಕ ಮಾಡಿದ್ನಲ್ಲ ಅಂತ ಆ ಪವಾಡವನ್ನ ಕಣ್ಣಾರ ನೋಡಿದವರು ನಾಗಭೂಷಣ ಶಿವಯೋಗಿಗಳು. ಅವ್ರಿಗಿನ್ನೂ ನಾಗಭೂಷಣ ಅಂತ ಹೆಸರು ಬಂದಿಲ್ಲ, ನಾಗಾನಂದ ಅಂತ ಕರೀತಿದ್ರು. ಆ ನಾಗಾನಂದದ ಸಂಘದಿಂದ ಕಬೀರದಾಸರಿಂದ ರಾಜಯೋಗವನ್ನು ಅಭ್ಯಾಸ ಮಾಡಬೇಕಂತ ಆಶೆ ಬಂತಂತ. ಒಂದಿನ ಯಾರು ಇಲ್ದಾಗ ಕಬೀರಪ್ಪ ಅವ್ರ ಕಡೆ ಬಂದು, ಅಪ್ಪ ನನಗ ರಾಜಯೋಗ ಹೇಳ್ಕೊಡ್ರಿ. ಅವರೆಲ್ಲ ಸಾಧನೆ ಮಾಡಿಸಿದ್ರು, ಹಠಯೋಗ ಎಲ್ಲ ಮುಗಿದಿತ್ತು, ನೆಕ್ಸ್ಟ್ ರಾಜಯೋಗ. ಕಬೀರದಾಸರಂದ್ರು, ಹೇಳ್ಕೊಡ್ತೀನಪ್ಪ, ಸಿದ್ಧಾರೂಢ ಅಜ್ಜಿ ಏನ್ ಮಾಡಕತ್ತ ನೋಡ್ಕೊಂಬ ಹೋಗು. ದೇವ್ರ ಹುಬ್ಬಳ್ಳಿ ಅಪ್ಪವ್ರು ಅಲ್ಲಿಗೆ ಬಂದರು. ಸಿದ್ಧಾರೂಢ ಒಬ್ಬರ ಕುಂತಿದ್ರಂತ ಕೋಲ್ಯಾಗ. ಹಿಂಗ ಹಣಿಕೆ ಹಾಕಿ ನೋಡಿ ಹಿಂದಕ್ಕೆ ಸರ್ಕೊಂಡ್ರು. ಅಜ್ಜನ ದೃಷ್ಟಿ ಅವ್ರ ಮೇಲೆ ಬಿತ್ತು. ಏ ನಾಗ, ಹಂಗ್ಯಾಕೋ ಕಾಳೆ ಬೆಕ್ಕಿನಂಗ ಹಿಂಗ ಹಣಿಕೆ ನೋಡಿ ಹೊಂಟಿ ಬಾಯಿ ಒಳಗ ಅಂದ್ರು. ಅವ್ರು ಅಂಜ್ಕೋಂತ ಭಾಳ ಹೆದರ್ತಿದ್ರು. ಅವ್ರು ಸಿದ್ಧಾರೂಢರಿಗೆ ಅಂಜ್ಕೋಂತ ಒಳಗ ಬಂದು ನಮಸ್ಕಾರ ಮಾಡಿದ್ರು. ಯಾಕೆ ಬಂದಿದ್ದೆ? ಇಲ್ಲ, ಕಬೀರದಾಸರು
ಅಜ್ಜಿ ಏನ್ ಮಾಡಕತ್ತಿರ್ ನೋಡ್ಕೊಂಬ ಅಂತ ಕಳಿಸ್ಯಾರ. ಬಾಯಿ ಆ ಟೇಬಲ್ ಮೇಲೆ ಪುಸ್ತಕ ತಗೊಂಬೈದ, ಪುಸ್ತಕ ತಗೊಂಬಂದ್ ಕೊಂದ್ರು. ಆ ಪುಸ್ತಕದಾಗ 520ನೇ ಪೇಜ್ ತೆಗಿ ಅಂದ್ರು ಸಿದ್ಧಾರೂಢರು. 520ನೇ ಪೇಜ್ ತೆಗೆದ್ರೆ ಎಂತ ಪರಮಾಶ್ಚರ್ಯ ಅಂದ್ರೆ ಇತಿ ರಾಜಯೋಗದ ವರ್ಣನೆ ಅದೇ ಪೇಜ್ನಾಗ ಐತಿ. ಇವ ಪ್ರಶ್ನೆ ಕೇಳಾನ ಕಬೀರದಾಸನ್ನ, ಉತ್ತರ ಹೇಳಕತ್ತೇನ್ ಜಗದ್ಗುರು ಸಿದ್ಧಾರೂಢ. ನಾ ಹೇಳ್ಕೊಂತ ಹೋಗ್ತೇನೆ, ನೋಡ್ಕೊಂತ ಹೋಗಂತ 1 ತಾಸು ಪರ್ಯಂತ ರಾಜಯೋಗದ ರಹಸ್ಯವನ್ನ ಬೋಧನೆ ಮಾಡಿದ್ರ ಕಣ್ಣಾಗ ಆನಂದ ಕಣ್ಣೀರು ಸುರಿಯಾಕತ್ತು. ಸಿದ್ಧಾರೂಢಪುರ ಎದ್ದು ಬಂದವನ ತಲೆ ಮೇಲೆ ಕೈ ಇಟ್ರ ತಕ್ಷಣ ಅವನ ಚಿಚ್ಚಡ ಗ್ರಂಥಿ ಛೇದನೆಯಾಗಿ ಜೀವನ್ಮುಕ್ತ ವಿಲಕ್ಷಣ ಆನಂದ ಅನುಭವ ನಾಗಭೂಷಣ ಶಿವಯೋಗಿಗಳಿಗೆ ಬಂತ. ಅಲ್ಲಿಂದ ನಾಗಾನಂದ ಹೋಗಿ ನಾಗಭೂಷಣ ಶಿವಯೋಗಿ ಆದ. ಯಾಕೆ ಈ ಪ್ರಸಂಗ ನಿಮಗೆ ಹೇಳಿದ್ವಿ ಅಂದ್ರೆ, ಸಿದ್ಧಾರೂಢ ಮತ್ತು ಕಬೀರದಾಸರ ಅಂತಃಕರಣ ಹೆಂಗ್ ಒಂದಾಗಿತ್ತು ಅಂದ್ರೆ ಅಲ್ಲಿ ಕೇಳಿದ್ರು ಉತ್ತರ ಇಲ್ಲಿ ಬಂತ. ಅವ್ರ ಕಡೆಯಿಂದ ಉತ್ತರ ಹೇಳಿಸಿದ್ರು. ಇಷ್ಟು ಅವಿನಾಭಾವ ಸಂಬಂಧ. ಜೊತೆಗೆ ಅವಾಗ ವಿನೋದನ ಬಹಳ. ಅಪ್ಪವರು ಹಾಡೋದು, ಕುಣಿಯೋದು, ಸ್ವತಃ ಕಬೀರದಾಸನ ನೃತ್ಯ ಹೆಂಗ್ ಮಾಡ್ತಿದ್ರಂದ್ರೆ ಒಬ್ಬಕ್ಕೆ ದೊಡ್ಡ ಪ್ರಸಿದ್ಧವಾದ ನರ್ತಕಿ ಬಂದಿದ್ಲಂತ. ಸಿದ್ಧಾರೂಢರ ಮುಂದೆ ಪ್ರದರ್ಶನ ಮಾಡಬೇಕಂತ ನಾಟ್ಯ ಪ್ರವಚನ ಆದ್ಮೇಲೆ ಅವಕಾಶ ಕೊಡ್ತಿದ್ರು. ಅದ್ಭುತವಾಗಿ ಭರತನಾಟ್ಯ ಮಾಡಿದ್ಲು. ಎಲ್ಲ ಚಪ್ಪಾಳಿ ಸುರಿಮಳೆ ಬಂದು ಬಹಳ ಮಂದಿ ದುಡ್ಡು ಆಯರ್ ಮಾಡಿದ್ರು. ಆದ್ರೆ ಅಕ್ಕಿ ಮೊಕ್ಕದ ಮ್ಯಾಲ ಒಂದು ಇದು ಇತ್ತು, ಏನು ಗತ್ ಅಂತಾರ ಅದಕ್ಕೆ, ಅಹಂಕಾರ. ನನ್ನಂತ ನೃತ್ಯ ಮಾಡರೆ ಅದನ್ನ ಗಮನಿಸಿದ್ರು ಕಬೀರದಾಸರು. ಅವತ್ತು ರಾತ್ರಿ ಆಕಿ ಮಲಗಿದ ಕೋಲಿಗೆ ಹೋದರಂತ. ಅಮ್ಮವ್ರೆ, ಇನ್ನೊಬ್ಬರು ಪ್ರಸಿದ್ಧ ನರ್ತಕಿ ಬಂದಾರ, ಅವರು ನಿಮ್ಮ ನೃತ್ಯ ನೋಡಿ ಅವರಿಗೂ ಅಜ್ಜನ ಮುಂದೆ ಪ್ರದರ್ಶನ ಮಾಡ್ಬೇಕಂತ ಆಸೆ ಆಗೈತಿ. ಆದ್ರೆ ಅವರು ವೇಷಭೂಷಣಗಳನ್ನು ಬಿಟ್ಟು ಬಂದಾರ. ನಿಮ್ಮ ವಸ್ತ್ರ ಗೆಜ್ಜಿ ದಯವಿಟ್ಟು ಕೊಡ್ರಿ ಅಂತ ಹೇಳಿ ಇಸ್ಕೊಂಡು ಬಂದರು. ಮರುದಿನ ಪ್ರವಚನ ಮುಗಿಯೋದ್ರೊಳಗ ಹೊಸ ನರ್ತಕಿ ಬಂದ್ಲು. ಏನು ವೇಷಭೂಷಣ ಅದ್ಭುತವಾಗಿ ನಿನ್ನೆ ಮಾಡಿದಕ್ಕಿನ್ನ ನಿವಾರಿಸಿ ಒಗಿಬೇಕಕ್ಕೆ ಮುಂದೆ ಅಷ್ಟು ಅದ್ಭುತ ನೃತ್ಯ ಪ್ರದರ್ಶನ ಮಾಡಿದ್ರ ಜನ ಎಲ್ಲ ವಾ ಅಂತಂದೆಲ್ಲ ಈಕಿ ಸ್ವತಃ ಎದ್ದ ನಿಂತು ಚಪ್ಪಾಳಿ ಹೊಡಿಯಕತ್ಲಿಕ್ಕಿ. ನೀನು ದಿಮಾಕು ಮಾಡಿದ್ಲಲ್ಲ, ಈಗಿನೇ ಎದ್ದ ನಿಂತು ಚಪ್ಪಾಳಿ ಹೊಡಿಯಕತ್ಲು. ಅವಾಗ ಆಕಿ ಏನು ಕುಣಿದಿದ್ಲಲ್ಲ 2ನೇ ದಿನ ತಲೆ ಮೇಲಿನ ಟೋಪನ್ ತೆಗೆದು ನಿಂತ್ಲ. ಆಕೆ ಹೆಣ್ಮಗಳಲ್ಲ, ಸ್ವತಃ ಕಬೀರದಾಸರ ಅಕ್ಕಿ ವೇಷ ಹಾಕೊಂಡು ಟೋಪನ್ ಹಾಕೊಂಡು ಕುಡಿದಿದ್ರು. ಆಕಿನೇ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ರು. ಅಷ್ಟು ನೃತ್ಯ ಗಾಯನದೊಳಗೆ ಪರಿಣಿತರು ಪಂಡಿತರಿದ್ರು ಕಬೀರದಾಸರು. ಯಾಕವ ಹೌದಾ? ಹೌದು. ಯಾವ ಊರವರು? ಮೆಡ್ಲೇರಿ ಅವ್ರ? ಸರಿ ಹೋಗ್ರಿ. ಏನು ಹೇಳಕತ್ತಿದ್ವಿ? ಕಬೀರದಾಸರು ಅದ್ಭುತವಾಗಿ ನೃತ್ಯ ಪ್ರದರ್ಶನ. ಅಷ್ಟೇ ಅಲ್ಲ, ಹಾಸ್ಯದೊಳಗೂ ಬಹಳ ಅದ್ಭುತ ಹಾಸ್ಯ. ಅವ್ರು ಅದಾರಂದ್ರೆ ಆ ಸಭಾದೊಳಗೆ ಎಲ್ಲ ಕುಲು ಗಂಭೀರ ಎಂತ ಪರಿಸ್ಥಿತಿ ಇದ್ರು ಅದನ್ನ ತಿಳಿ ಮಾಡಿಬಿಡ್ತಿದ್ರು, ನಗುತ್ತಿದ್ರು. ಒಬ್ಬಕಿ ನಾಗಲಿಬಾಯಿ ಅಂತ ಹೇಳಿ ಸಿದ್ಧಾರೂಢ ಸಲುವಾಗಿ ಮಾರ್ವಾಡಿ ಹೆಣ್ಮಗಳು, ಮಾರ್ವಾಡಿ ಈ ಸಾವ್ಜಿ ಅಂತಾರೆ ನೋಡ್ರಿ, ದೊಡ್ಡ ಶ್ರೀಮಂತ ಹೆಣ್ಮಗಳಕ್ಕಿ. ಅಜ್ಜರಾಗಿ ಗೋಡಂಬಿ ಪಿಸ್ತಾ ಹಾಕೊಂಡು ಅಗದಿ ಡಿಲಿಷಿಯಸ್ ಆಹಾರ ಬಹಳ ಚಂದ ಅಡಿಗೆ ಮಾಡ್ತಿದ್ಲಕ್ಕಿ ಹೆಣ್ಮಗಳು. ಬಹಳ ಕಿಮ್ಮತ್ತಿನ ಆಹಾರ ತಂದು ಅಜ್ಜಗ ಉಣಸಾಕತ್ರ ಅದ ರುಚಿ. ಅಜ್ಜವ್ರಂದ್ರು, ನಾವು ವಿರಕ್ತರು, ಹಿಂಗ ಬಾಯಿ ರುಚಿಗೆ ಇಷ್ಟು ರುಚಿದ ನಮಗೆ ತಿನ್ನಾಕ ಆಗೋದಿಲ್ಲ. ಈ ರುಚಿ ಯಾರಿಗೆ ಬಿಡಿಸ್ತಂದ್ರ ನಮ್ಮ ಕಬೀರದಾಸ ಹೇಳಿಸ್ತದ, ಬಹಳ ಚಂದ ಅಡಿಗೆ ಮಾಡ್ತೀನಿ ನೀನು, ಇವತ್ತಿನಿಂದ ಕಬೀರದಾಸನೇ ನಾನಂತ ತಿಳ್ಕೊಂಡು ಅವರು ದಿನಾ ಪ್ರಸಾದ ಮಾಡಿಸ್ಬೇಕು ನೀನಂತ ಅಕ್ಕಿಗೆ ಅಪ್ಪನೆ ಕೊಟ್ರು. 3 ಹೊತ್ತು ತನ್ನ ಮನೆಯಿಂದ ಅಡಿಗೆ ಮಾಡ್ಕೊಂಡು ಬಂದು ಬಿಸಿದ ಅಜ್ಜ ಉಳಿಸ್ತಿದ್ಲಕ್ಕಿ. ಕಬೀರದಾಸರು ಬಹಳ ಕಾನೂನು ಬಿಗಿಯವರು. ಟೈಮ್ ಅಂದ್ರೆ ಟೈಮು. ಮೊದಲ ಕರಾರು ಮಾಡಿದ್ರು, ನಾಗಲೇಬಾಯಿ ನಮ್ಮ ಸೇವಾ ಮಾಡೋದು ಸರಳ ಇಲ್ಲ, 1 ನಿಮಿಷ ತಡ ಮಾಡಿದ ನಮ್ಮ ಟೈಮ್ ಊಟದಂದ್ರ 1 ನಿಮಿಷಕ್ಕೆ 10 ಸರಿ ಕುಂತ ಹೇಳ್ಬೇಕು ನೀನು, ಅವಾಗ ನಿಮ್ ಊಟ ಉಣ್ಣೋದು.
ಆಯ್ತ್ರಿ, ಪಾಪಕ್ಕೆ ಏನಾರ ಒಂದು 5 ನಿಮಿಷ ತಡ ಮಾಡಿ ಬಂದ್ಲಂದ್ರ 50 ಸರಿ ಕುಂತ ಎದ್ದಾಗ ಊಟ ಮಾಡ್ತಿದ್ರು. ಮೊದಲ ದಿಪ್ಪನ್ ಹೆಣ್ಮಗಳು ಭಾಳ ದಾಡ್ಸಿ ಇದ್ಲಕ್ಕಿ, 110 kg ಇದ್ಲಕ್ಕಿ. ಹಾಕಿ ಉಡ್ಕೊಂತ ಬರ್ತಿದ್ಲ, ಟೈಮ್ ಆತಂತ ಅಷ್ಟು ಪ್ರೇಮದಿಂದ ಉಣಿಸೋ ಹೆಣ್ಮಗಳ. ಆದ್ರ ಎಂದೂ ಆಕಿ ಬೇಜಾರು ಮಾಡ್ಕೊಂಡಿಲ್ಲ. ನನ್ನ ಊಟ ಬೈಟ್ ಮಾಡಿಸಿದ್ರ ಅಜ್ಜವರು, ನನಗೆ ಮುಂದೆ ಮರ್ಯಾದೆ ತೆಗೆದು. ಒಂದು ದಿನ ಆಕಿ ಅಡಿಗೆ ತಯಾರು ಮಾಡೋ ಮುಂದ ಒಂದು ಹಲ್ಲಿ ಅಂತೀರಿ, ನೀವೇನ್ ಪಲ್ಲೆ ಅಂತೀರಿ? ಪಲ್ಲೆ ಅಂತೀರಿ ಈ ಕಡೆ, ಆ ಕಡೆ ಹಲ್ಲಿ ಅಂತ. ಆ ಪಲ್ಲಿ ಲಚು ಮಾಡೋದು, ಈಗ ಮ್ಯಾಲ ಒಂದು ನೋಡಕ್ಕಿ ಇತ್ಲಾಗ ಒಂದು ಮಾಡಕ್ಕೆ ಹಿಂಗ್ ಮಾಡ್ಕೊಂತ ಮಾಡೋ ಮುಂದೆ ಒಮ್ಮೆ ಅವು 2 ಹಲ್ಲಿ ಕೂಡಿ ಪಲ್ಲಿ ಜಗಳ ಮಾಡ್ಕೊಂತ ಈಕಿ ಮೈಮ್ಯಾಲ ಬಿತ್ರಿ ಅದ ಪಲ್ಲಿ. ಎಡಗಡೆ ಭುಜದ ಮ್ಯಾಲ ಪಲ್ಲು ಬಿಡೋಣ ಚಿಟ್ಟನ ಚಿರಿ ಓಡಿ ಬಂದ್ಲು. ಗಾಬರಿ ಆಗಿ ಹೆದರಿದ್ಲು. ಲಗೆ ಬಗೆಯಿಂದ ಅಡಿಗೆ ಕಟ್ಟಿಕೊಂಡು ಮಠಕ್ಕೆ ಓಡಿ ಬಂದ್ಲು. ಶುದ್ಧಾಡ ಕುಂತಿದ್ದ. ಅಜ್ಜಗ ನಮಸ್ಕಾರ ಮಾಡಿ, ಅಜ್ಜ ಅನಾಹುತ ಆತರಿ. ಏನಾತು? ಇಲ್ರಿ ಅಜ್ಜ, ನಾ ಅಡಿಗೆ ಮಾಡಾಕತ್ತಿದ್ರಿ, ಒಂದ್ ಪಲ್ಲಿ ನನ್ನ ಮೈ ಮ್ಯಾಲ ಬಿತ್ತರಿ. ಏನಾಗೈತಿ? ಇಲ್ರಿ, ಅದು ಎಡಗಡೆಗೆ ಬಿತ್ತರಿ, ಅದಕ್ಕೆ ಏನೋ ಬೀಳಬಾರ್ದು ಪಲ್ಲಿ ಮೈ ಮ್ಯಾಲ ಅಂತಾರ. ಅಪ್ಪ ಏನ್ರಿ ಗ್ರಾಚಾರ ನಂದು ಹೆಂಗೈತ್ರಿ? ಸಿತಾಡು ನಕ್ರ ಹುಚ್ಚಿ, ಅದೆಲ್ಲ ಕಾಲ ಜಾರಿ ಬಿದ್ದತಿ, ಹೋಗ ಅದಕ್ಕೇನಕತಿ, ಅವೆಲ್ಲ ಮೂಢನಂಬಿಕೆ ನಂಬಬಾರದು ಅಂದ್ರು. ಈಕಿಗೆ ಸಮಾಧಾನ ಆಗುವಲ್ದು. ಇಲ್ರಿ ಅಜ್ಜ, ಅದೇನೋ ಶಾಸ್ತ್ರ ಒಂದಿಟ್ಟು ಪುಸ್ತಕ ತೆಗೆದು ಹೇಳ್ರಿ. ಅಜ್ಜವ್ರು ವಿಚಾರ ಮಾಡಿದ್ರಿ, ಈಕಿ ಒಳ್ಳೆ ಮಾತಿನ ಕೇಳಕ್ಕೆ ಅಲ್ಲ, ನನಗಷ್ಟ ಆ ವಿಷಯದೊಳಗ ಜಾಣತನಿಲ್ಲವ. ಪಂಚಾಂಗ ಜ್ಯೋತಿಷ್ಯ ಎಲ್ಲದ್ರಾಗ ಭಾಳ ಜಾಣ ಕಬೀರ್ ದಾಸ್ ಅದಾನ, ಅವನ ಕಡೆಗೆ ಕೇಳ್ಬೋದಂದ್ರು ಸಿದ್ಧಾರೂಢ. ಆಯ್ತಂತಿಕೆ ಎಲ್ಲಿ ಬಂದ್ಲ? ಕಬೀರ್ ದಾಸ್ ಹತ್ರ ಬಂದಾಗ ಅವ್ರು ಏನ್ ಮಾಡಕತ್ತಿದ್ರಂದ್ರ ಭಗವದ್ಗೀತಾ ಪುಸ್ತಕ ಓದಾಕತ್ತಿದ್ರು. ಯಾವ ಶಂಕರಾಚಾರ್ಯರು ಭಗವದ್ಗೀತೆಗೆ ಭಾಷ್ಯ ಬರೆದಾರ ಅದನ್ನು ಓದಾಕತ್ತಿದ್ರ, ದೊಡ್ಡ ಪುಸ್ತಕ. ಈಕಿ ಗಾಬರಿಲಿ ಓಡ ಬಂದು ಕೇಳಾಕತ್ಲ, ಯಪ್ಪ ಹಿಂಗ್ರಿ ಹೆಂಗ್? ಅಜ್ಜ ಏನಂದ? ಅದಕ್ಕೇನಾಕದ್ ಹೋಗಂದಾರ. ಮತ್ತೆ ನೀ ಯಾಕೆ? ಇಲ್ರಿ, ಅದು ಏನೋ ಸಮಸ್ಯೆ, ಅದಕ್ಕೆ ನಿಮ್ ಕಡೆ ಕಳಿಸಿದ್ರು. ಆರ್ತಾತಿಯವ್ರಿಗೋ ಈಕಿದ್ ಹುಚ್ಚು ಬಿಡಿಸ್ಬೇಕು. ಅಮ್ಮ ಹೋಗಿ ಎಲ್ಲಿದಾರ ಒಂದು ಕಡ್ಡಿ ಮುರ್ಕೊಂಬ. ಆಕೆ ಹೋಗಿ ಒಂದು ಕಡ್ಡಿ ಮುರ್ಕೊಂಬಂದು, ಈ ಪುಸ್ತಕದಾಗ ನಿನಗೆ ಎಲ್ಲಿ ಮನಸ್ಸಿಗೆ ಬರ್ತಿತ್ತಲ್ಲಿ ಚುಚ್ಚಂದ್ರೆ ಆಕೆ ಶಿವ 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 ಅನ್ಕೊಂತ ಒಂದ್ ಕಡೆ ಚುಚ್ಚಿಲ್ಲ. ಅದನ್ನ ತೆಗೆದ್ರು. ಅದು ಸಂಸ್ಕೃತಿ ತಕ್ಕಿಗೆ ತಿಳಿವಲ್ಲ. ಏನ್ ಅದೃಷ್ಟ, ಎಂತ ನಶೀಬ ತಾಯಿ ಅಂದ ಕೂಡಲೇ ಆಕಿಗೆ ಕಗಾರಿ ಹುರುಪಾತು, ಅದುರೇ ಖುಷಿಯಿಂದ ಅಪ್ಪ ದೌಡ್ ಹೇಳ್ರಿ ಏನ್ ಅದೃಷ್ಟ ಅಂದ್ರು. ಏನ್ ಅದೃಷ್ಟ ಯಪ್ಪ ಹೇಳ್ರಿ ದೌಡ. ಹಲ್ಲಿದು ಆ ಪಲ್ಲಿದು ಏನ್ ಅದೃಷ್ಟ? ಅದು ನಿನ್ನ ಮ್ಯಾಲ ಬಿದ್ದೈತಿ. ಎಂತ ಅದೃಷ್ಟ ಪಲ್ಲಿದು? ತಪ್ಪೇನಾರು ನೀರು ಪಲ್ಲಿ ಮ್ಯಾಲ ಬಿದ್ದಿದ್ರು ಪಲ್ಲಿ ಪಚಾಟ ಹುಡುಕಿದ್ರು. ಪಲ್ಲಿದ ಅದೃಷ್ಟ. ಮಂದಿ ಎಲ್ಲ ಗೌಳಕತ್ತರು. ಹುಚ್ಚಿ ಹುಚ್ಚಿ ಏನ್ ಪಲ್ ಬಿತ್ತಂತ ಓಡ ಬಂದಾಳೆ. ಅಂದ್ರ ಅವರು ಹಾಸ್ಯದೊಳಗೂ ಅಷ್ಟೇ ಮಜವಾಗಿ ನಗೋದು. ಅವ್ರು ಇದ್ರಂದ್ರ ಆ ವಾತಾವರಣ ಎಲ್ಲ ಅಷ್ಟು ಚಂದ ಇರ್ತಿತ್ತು. ಅಂತರಂಗದ ಶಿಷ್ಯರು ಅವ್ರು ಏನಾದ್ರೂ ಒಂದು ವರವನ್ನು ಪಡೆದದ್ದು, ಅದು ವರ ಪಡೆದ ಪ್ರಸಂಗ ಅದು ಏನಾದ್ರೂ ಆ ವರ ಅವ್ರು ತಗೊಂಡಿದ್ದಿಲ್ಲ ಅಂದ್ರೆ ಸಿದ್ಧಾರೂಢ ಮಠದ ಮುಂದಿನ ಉತ್ತರಾಧಿಕಾರಿ ಕಬೀರ ದಾಸರು ಹಾಕಿದ್ರು. ಅವ್ರನ್ನೇ ಪಟ್ಟುಗಡ್ತಿದ್ರು ಸಿದ್ಧಾರೂಢರು. ಆದರೆ ಅವ್ರ ಬಾಯಿಗೆ ಒಂದು ಮಾತು ಹೋಗಿತ್ತು. ಏನಂದ್ರೆ ನಡುವೆ ಒಮ್ಮೆ ಸಮಾಧಿ ಹಚ್ಚಿಕೊಂಡು ಸಿದ್ಧಾರೂಢಪ್ಪವರು ತಮ್ಮ ಯೋಗ ಸಮಾಧಿ ಒಳಗೆ ದೇಹ ತ್ಯಾಗ ಮಾಡಿಬಿಟ್ಟಿದ್ರು. ತಮ್ಮ ಸಹಸ್ರಾರ್ಧ ಚಕ್ರದಿಂದ ಯಾವಾಗ ಶರೀರ ತ್ಯಾಗ ಮಾಡಿದ ಅಪ್ಪ ಹೋದ ಅಂತ ಗೊಳೋಂತ ಜನ ಅಳಕತ್ತಿ ಹೊತ್ನ್ಯಾಗ ಸಿದ್ಧಾರೂಢರು ಇಲ್ಲಿ ಇಲ್ಲ ಅನ್ನೋ ಸುದ್ದಿಯನ್ನು ಕೇಳಿ ಎಷ್ಟು ಅಂತಃಕರಣಕ್ಕೆ ನೋವಾಗಿತ್ತು ಕಬೀರದಾಸರಿಗಂದ್ರ. ನೀ ಇಲ್ಲ ಅಂದ್ರೆ ನಾ ಎಂದ ಬದುಕಲಿ. ಅವ್ರು ಯಾವಾಗಲೂ ರಾಜ ಟಿವಿ ನಡಿಗ ಕತ್ತಿ ಕಾಯಿ ವರ್ಷ ಒಳಗೆ ಇಟ್ಕೊಂಡು
ಆ ಕತ್ತಿಯನ್ನು ತೆಗೆದ ತಮ್ಮ ತಲೆ ಕಡ್ಕೊಳಕ್ಕೆ ತಯಾರಾದರು. ನೀ ಇಲ್ಲ ಅಂದ್ರೆ ನಾ ಹೆಂಗ ಬದುಕಲಿ, ಅಷ್ಟು ಅವ್ರ ಮೇಲೆ ಜೀವ. ಇನ್ನೇ ನೀವು ತಲೆ ಕಡ್ಕೋಬೇಕನ್ನೋದ್ರಾಗ ಹೊಳ್ಳಿ ಸಿದ್ಧಾರೂಢರು ಆ ದೇಹದೊಳಗೆ ಪ್ರವೇಶ ಆಗಿ ಎದ್ದು ಕುಂತ ಅವ್ರ ಕೈ ಹಿಡಿದ್ರಂತ. ಅಪ್ಪ, ಎಷ್ಟು ಜೀವ ಐತಿಯಲ್ಲ ನನ್ನ ಮೇಲೆ, ನನ್ನ ಸಲುವಾಗಿ ತಲೆ ಕಡ್ಕೊಳಕ್ಕೆ ತಯಾರಾದಿಲ್ಲ. ನಿನ್ನಂತ ಶಿಷ್ಯನ ಹಿಂದೂ ನೋಡಿಲ್ಲ ಮುಂದೂ ನೋಡೋದಿಲ್ಲಪ್ಪ ಅಂತ ಒಪ್ಪಿಕೊಂಡು, ಹೇಳಪ್ಪ ನಿನಗೇನಾದ್ರೂ ವರ ಕೊಡಬೇಕಂತ ನನ್ನ ಮನಸ್ಸಿಗೆ ಬಂದೈತಿ, ಏನು ವರ ಬೇಡ್ತಿ ಬೇಡಿದ ವರ ಕೊಡ್ತೀನಿ ಅಂತ ಸಿದ್ಧಾರೂಢ್ರಂದ್ರ ಕಬೀರ್ ದಾಸರು ಕಾಲು ಹಿಡಿದು ಹೇಳಿದ್ರಂತ, ನೀನು ಕೊಟ್ಟ ಮಾತು ತಪ್ಪಬಾರದು, ನಾ ಬೇಡಿದ ವರ ನೀವು ಕೊಡ್ಲಿಕ್ಕೆ ಬೇಕು. ಸಿದ್ಧಾರೂಢ ಕೈಯಾಗ ಕೈ ಹಾಕಿ ಮಾತು ಕೊಡ್ತಾರೆ, ನೀ ಏನು ಬೇಡಿದ್ ಕೊಡ್ತೀನಿ ಹೇಳು. ಅವಾಗ ಕಬೀರ್ ದಾಸರಂದ್ರು, ಅಪ್ಪ ನಿನ್ನ ಬಿಟ್ಟು ಒಂದು ಅರೆ ಕ್ಷಣ ನನಗೆ ಬದುಕೋ ತಾಕತ್ತಿಲ್ಲಪ್ಪ. ಈಗ ನನ್ನ ಹೆಂಗ ತ್ರಾಸ ಆತಂದ್ರ ನನ್ನ ಹೃದಯನ ಯಾರೋ ಹಿಂಗ ಹಿಂಡಿ ಅರಬಿ ಹಿಂಡ್ತಾರಲ್ಲ ಹಂಗ ಹಿಂಡಿದಷ್ಟು ತ್ರಾಸ ಆತ. ನಿನ್ನ ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಅಜ್ಜ, ನನಗೆ ನೀ ವರ ಇಂಥದ್ದು ಕೊಡಬೇಕು, ನಿನಗಿಂತ ಮೊದಲು ನಾನೇ ಹೋಗ್ಬೇಕು, ನನಗೆ ನೀನೇ ಮಣ್ಣು ಹಾಕಬೇಕು, ಈ ವರ ನನಗೆ ಕೊಡುವಂತ ಬೇಡಿದಾಗ ಸಿದ್ಧಾರೂಢ ಕಣ್ಣಾಗ ನೀರು ಬಂದುವಂತ. ಎಂಥದ್ದು ಬೇಡಿ ಬಿಟ್ಟಿಯೋ, ಎಲ್ಲಾ ಕಡೆಗೆ ಗುರುಗಳಿಗ ಸಮಾಧಿ ಶಿಷ್ಯರು ಮಾಡ್ತಾರೆ, ಆದ್ರೆ ನಿನ್ನ ಸಮಾಧಿ ನಾವು ಮಾಡುವಂತ ವರ ಬೇಡಿಬಿಟ್ಟಿಲ್ಲ ಅಂದ್ರು. ಇದೇ ವರದ ಫಲವಾಗಿ ಮುಂದೆ ಕೆಲವೇ ದಿವಸದೊಳಗ ಕಬೀರ್ ದಾಸರಿಗೆ ಅನಾರೋಗ್ಯ ಚಲವಾತು. ಅಸ್ತಮ ಕಾಯಿಲೆ ಬಂದು ಬಹಳ ತ್ರಾಸ ಆಗ್ತದ. ಕತಿ ಬಹಳ ದೊಡ್ಡದೈತಿ. ಆದ್ರೆ ಅಜ್ಜನ ಬಿಟ್ಟವು ಎಲ್ಲಿ ಹೋಗೋಕೆ ಯಾವ ದವಾಖಾನಿ, ಸ್ವತಃ ದೊಡ್ಡ ಡಾಕ್ಟರ್ ಬಂದು ಹೇಳ್ತಾರೆ, ಇವರಿಗೆ ಹುಬ್ಬಳ್ಳಿ ವಾತಾವರಣ ತಂಪು, ಮಳೆಗಾಲ, ಸ್ವಲ್ಪ ಮಂಗಳೂರು ಕಡೆಗೆ ಹೀಟ್ ಆಗ್ತದೆ ವಾತಾವರಣ, ಅಲ್ಲಿ ಹೋದ್ರೆ ಸುಧಾರಿಸ್ತಾರಂತ ಎಷ್ಟು ಹೇಳಿದ್ರು ಅವ್ರು ಒಪ್ಪಲಿಲ್ಲ. ಅಜ್ಜನ ಬಿಟ್ಟು ಒಂದು ಗಳಿಗೆ ಇರೋದಿಲ್ಲ ಅಂತಂದು ಹೋಗ್ಲೇ ಇಲ್ಲ. ಅದು ಬರ್ತಾ ಬರ್ತಾ ಬಹಳ ಹೆಚ್ಚಾತು. ಬಂದು ಬಳಗ ಎಲ್ಲಾ ಕಡೆಯಿಂದ ಬಂದ್ರು. ಅವ್ರ ಸ್ವತಃ ತಂಗಿ ಒಬ್ಬ ರಾಜನ ಹೆಂಡತಿ ಅವಳು ಹೇಳ್ತಾಳ, ಬಾಣ್ಣ ನಿನ್ ಪಾಲಿನ ಆಸ್ತಿಯಲ್ಲಿ ಬಿದ್ದೈತಿ, ದೊಡ್ಡ ದೊಡ್ಡ ಡಾಕ್ಟರ್ ಅದಾರ, ಬಾ ನಿನ್ನ ಚಲೋ ಮಾಡಿ ಕಳಿಸ್ತೇವೆ ಅಂದ್ರ ಕಬೀರ್ ದಾಸರು ಸಿಟ್ಟಿಲ್ಲ ಅಂತಾರ. ಇನ್ನೊಮ್ಮೆ ಅಣ್ಣ ಅನ್ನೋ ಶಬ್ದ ಅಂದಿ ಅಂದ್ರೆ ಕಪಾಳಕ್ಕೆ ಬಿಡಿತಾನೆ. ನಂದು ಅಂತ ಏನಿಲ್ಲ, ಎಲ್ಲ ವಾಂತಿ ಮಾಡಿ ಬಂದ ಬಳಿಕ ಹೊಳ್ಳಿ ಹೋಗೋದು ನೆಕ್ತಾರೇನು, ಹುಚ್ಚಿ ನಡಿ ಹೊರಗಂತಂದು ಅಷ್ಟು ಕಠಿಣ ವೈರಾಗ್ಯ. ನನ್ನವ್ರು ಅನ್ಲಿಲ್ಲ, ನನ್ನವಂದ್ರೆ ನಮ್ಮ ಸಿದ್ಧಾರೂಢ ಒಬ್ಬನೇ, ಉಳಿದವ್ರು ಎಲ್ಲ ಸಂಬಂಧ ಸುಳ್ಳು. ಹಾಸಿಗೆ ಹಿಡಿದ್ರು. ನಾಗಾನಂದರು ಮನಮುಟ್ಟವರ ಸೇವಾ ಮಾಡ್ತಿದ್ರು. ಬಹಳ ತ್ರಾಸು, ಬೆಳತನ ನಿದ್ದೆ ಹಾಕಿದ್ದಿಲ್ಲ, ಇನ್ನು ಉಳಿಯೋದಿಲ್ಲ ಅನ್ನೋ ಪರಿಸ್ಥಿತಿ ಎಲ್ಲ ಕಡೆಗೆ ಹಪ್ಪಿತು. ಮುಸಲ್ಮಾನ ಸಮಾಜದ ಹಿರಿಯರು ಮುಖಂಡ್ರೆಲ್ಲ ಸಿದ್ಧಾರೂಢ ಕಡೆಗೆ ಬಂದರು. ಅಜ್ಜ, ನೀವು ಜಾತಿ ಭೇದ ಮಾಡ್ಲಾರ ನಮ್ಮ ಸಮುದಾಯದ ಒಬ್ಬನನ್ನ ಇವತ್ತು ಕೀರ್ತಿ ಬೆಳಗಿಸಿದ್ರಿ ಕಬೀರ್ ದಾಸರು, ನಮ್ಮವರು. ಕೊನೆ ಕಾಲಕ್ಕೆ ಅವರ ಸೇವಾ ಮಾಡೋ ಅವಕಾಶ ನಮ್ಮ ಸಮಾಜಕ್ಕೆ ಕೊಡ್ರಿ, ಅವರಿಗೆ ಅದ್ಭುತವಾದಂತ ಒಂದು ದರ್ಗಾ ಕಟ್ಟಿಸ್ತೀವಿ, ಅವರ ಸಮಾಧಿಯನ್ನ ನಮ್ಮ ಸಂಪ್ರದಾಯ ಪ್ರಕಾರ ಮಾಡ್ತೀವಿ ಅಂದಾಗ ಸಿದ್ಧಾರೂಢರು ಅಂದ್ರಂತ, ನೋಡಪ್ಪ ಕರ್ಕೊಂಡು ಹೋಗಕ್ಕೆ ನಂದೇನು ಅಭ್ಯಂತರ ಇಲ್ಲ, ನಾ ಏನು ಬಾ ಅಂತ ಅವ್ನು ಕರೆದಿಲ್ಲ, ತಾನ ಬಂದಾನ, ಹೋಗಂತ ನಾ ಹೆಂಗೆ ಹೇಳಿ, ಅವ ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ರಿ ಅಂದ್ರೆ ಸಿದ್ಧಾರೂಢರು. ಅವ್ರು ತಿಳ್ಕೊಂಡ್ರು, ಬಹುಶಃ ಸಿದ್ಧಾರೂಢರು ಒಪ್ಪಿಗೆ ಕೊಟ್ರಂತ. ಅಲ್ಲಿಂದ ಕಬೀರ್ ದಾಸರಿಗೆ ಅಂತ ತ್ರಿಕಾಲ ಜ್ಞಾನ ಇತ್ತಂದ್ರೆ ಅಲ್ಲಿ ನಡೆದದ್ದು ಇಲ್ಲೇ ಗೊತ್ತಾದ. ಇನ್ನು ಬಂದು ಈ ಮಂದಿ ಜಾತಿ ಪಟ್ಟು ನನಗೆ ಕಟ್ತಾರಂದವ್ರ ತಕ್ಷಣ ತಾವು ರಾಜ ಪೋಷಾಕ್ ಬಿಚ್ಚಿ ಕಾವಿ ಅರಿಬಿ ಉಟ್ಕೊಂಡ, ಕೊಳತುಂಬ ರುದ್ರಾಕ್ಷಿ ಮೈ ತುಂಬ ವಿಭೂತಿ ಹಚ್ಕೊಂಡ, ದಂಡದ ಮ್ಯಾಲ ಜಪಮಾಲಿ ಕೈ ಇಟ್ಕೊಂಡು ಜಪಾತ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಕುಂತರು. ಮುಸಲ್ಮಾನರು ಬಂದು ನೋಡಿದ್ರು, ಇವು ವ್ಯಾಸನೆ ಬೇರೆ ಆಗೈತಿ. ಆದರೂ ಧೈರ್ಯದಿಂದ, ಅಪ್ಪ ನೀವು ನಮ್ಮವರು, ನಮ್ಮ ಕಡೆಗೆ ಬರ್ಬೇಕು, ಸಿದ್ಧಾರೂಢರಿಗೆ ಹೇಳೇವಿ, ಅಪ್ಪವ್ರು ಒಪ್ಕೊಂಡಾರ, ನಮ್ಮ ಕೂಡ ಹೋಗೋದ್ ನೋಡ್ರಿ ಅಂದ್ರ. ಕಣ್ಣಾಗ ನೀರು ಬಂತು ಕಬೀರ್ ದಾಸನ್. ಸಿದ್ಧಾರೂಢರು ಒಪ್ಕೊಂಡಾರ ನಿಮ್ ಕೂಡ ಕಳ್ಸಾಕ. ಹೌದ್ರಿ, ಬಂದ್ರು ಕರ್ಕೊಂಡು ಹೋಗಂತ ಹೇಳ್ಯಾರ. ಇವ್ರಿಗೆ ಎಷ್ಟು ತಾಪ ಆತಂದ್ರ ಕಣ್ಣೀರು ಹಾಕುವಂತ ಸಿದ್ಧಾರೂಢರ ಕಡೆಗೆ ಬಂದ್ರಂತ ಕಬೀರ್ ದಾಸರು. ಯಾಕಪ್ಪ,
ನಾನ್ ನಿನಗ ಬ್ಯಾಡ ಆಜ್ಞ, ಈ ಕೊನೆ ಕಾಲಕ್ಕೆ ನನ್ನ ಮಠ ಬಿಟ್ಟು ಹೊರ ಹಾಕ್ತೀಯ? ಸಿದ್ಧಾರೂಢ, ದಯವಿಟ್ಟು ನಿನ್ನ ಪಾದದಿಂದ ನನ್ನ ದೂರ ಮಾಡಬೇಡಪ್ಪ. ನನಗೆ ಯಾವ ದರ್ಗಾ ಬೇಡ, ಯಾವ ಗೋಲ್ ಗುಂಬಜ್ ಬೇಡ, ಯಾವ ತಾಜ್ ಮಹಲ್ ಬೇಡ. ಸಿದ್ಧಾರೂಢ, ನಿನ್ನ ಪಾದದೊಳಗೆ ಈ ದೇಹ ಬಿಡಬೇಕು. ನನ್ನ ಒಂದು ತಿಪ್ಪ್ಯಾಗ ಹೋಗಿ ನೀನು ನಡೀತೈತಿ. ನಾನು ನಿಮಗೆ ಇವ್ರ ದರ್ಗಾ ಬೇಡ, ದಯವಿಟ್ಟು ನಿನ್ನ ಬಿಟ್ಟು ಕಳಿಸಬೇಡ ಅಂತ ಕಣ್ಣೀರು ಹಾಕುವಾಗ ಅವ್ರ ಪ್ರೇಮವನ್ನು ನೋಡಿ ಮುಸಲ್ಮಾನ ಮುಖಂಡರು ಅಂತಾರ, ಅಪ್ಪ ನಿಮ್ಮ್ಯಾಲ ಇವ್ರು ಇಷ್ಟು ಪ್ರೇಮ ಇಟ್ಟಾರಂದ್ರ ಅವ್ರ ಮನಸ್ಸಿಗೆ ವಿರುದ್ಧವಾಗಿ ಅವ್ರನ್ನ ಕರ್ಕೊಂಡು ಹೋದರೆ ನಮಗ ಶಾಪಕತಿ, ಬ್ಯಾಡ ತಗೋಡ ಅವ್ರು ಇಲ್ಲೇ ಇರ್ಲಿ ಅಂತ ಬಿಟ್ಟು ಹೋದ್ರು. ಕೊನೆಯ ಸಮಯ ಅವತ್ತು ಬಹಳ ತ್ರಾಸಾಗಕತ್ತಿತ್ತು. ಬೆಳತನ ನಿದ್ದೆ ಮಾಡಿಲ್ಲ, ಕಣ್ಣಿಗೆ ಕಣ್ಣು ಹಚ್ಚಲಂಗ ಸೇವಾ ಮಾಡ್ತಿದ್ರು. ಸಮಾಧಾನ ಆಗುವಲ್ದವರಿಗೆ ಅದಕ್ಕೆ ಇವರು ಕಾಲು ತಿಕ್ಕೋದು, ಕೈ ತಿಕ್ಕೋದು ಮಾಡ್ತಿದ್ರು ನಾಗಾನಂದರು. ಅವಾಗ ಅವ್ರ ಕೈ ಹಿಡ್ಕೊಂಡ್ರು ಕಬೀರ್ ದಾಸರು. ನಾಗಾನಂದ್ರ ಕೈ ತಗೊಂಡ ತಮ್ಮ ತಲೆ ಮೇಲೆ ಕೈ ಇಟ್ಕೊಂಡ್ರಂತ. ಅಜಯ್ ಯಾಕೆ? ಇಲ್ಲೋ, ನಿನ್ನ ಕೈ ನನ್ನ ತಲೆ ಮೇಲೆ ಇಟ್ಟಾಗ ನನಗೆ ಬಹಳ ಸಮಾಧಾನ ಅನಿಸ್ತತಿ. ಯಾಕಂದ್ರೆ ಇವು ಸಾಮಾನ್ಯವಾದ ಕೈ ಅಲ್ಲ, ಗುರು ಸೇವಾ ಮಾಡಿದಂತ ಕೈ, ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ವಾಸ ಮಾಡೋ ಕೈ ಇವು ಅಂತ ಆ ಎರಡೂ ಕೈಗೆ ಮುತ್ತು ಕೊಟ್ಟು ಎರಡೂ ಕೈ ತಮ್ಮ ತಲೆ ಮೇಲೆ ಇಟ್ಟುಕೊಂಡ್ರು. ಈಗ ನನಗೆ ಸಮಾಧಾನ ಅನಿಸಕತ್ತೈತಿ ನೋಡಪ್ಪ ಅಂತ ಬಾಳೋತ್ ಇವ್ರು ಕಣ್ಣೀರು ಹಾಕಕತ್ರು. ಯಾಕೋ ಅಳತಿ? ಅಳಬೇಡ ಅಳಬೇಡ, ನನಗೇನು ಆಗೋದಿಲ್ಲ ಅಂತಂದ್ರು. ಆದ್ರೆ ತ್ರಾಸ ಮಾತ್ರ ಬಹಳ ಆಕಿತ್ತು, ತಡ್ಕೊಳೋದಾಗಲಿಲ್ಲ. ಕೊನೆಗೆ ಬಹುಶಃ ನಮ್ದು ಮುಗದಂಗೆ ಕಾಣಿಸ್ತದಪ್ಪ, ಮೊದಲು ಓಡಿ ಹೋಗು, ಸಿದ್ಧಾರೂಢಪ್ಪನ ಕರ್ಕೊಂಬ, ಕೊನೆ ಸಾರಿ ಅವ್ರನ್ನ ನೋಡ್ತೀವಿ, ಅವ್ರ ಪಾದ ತೀರ್ಥ ನನಗೆ ಬೇಕು ಅಂತ ಹೇಳಿದಾಗ ರಾತ್ರಿ ಅಲ್ಲೇ 3:34 ಆಗಿತ್ತು. ಹೋಗಿ ಕದಾ ಬಿಡದಪ್ಪ, ಕಬೀರದಾಸರಿ ತ್ರಾಸ ಆಗಕತ್ತೈತಿ, ನಿಮ್ನ ಕರೆಯಾಕತ್ತಾರ, ದೌಡ್ ಬರ್ರಿ ಅಂತ ಅವಸರದಿಂದ ಸಿದ್ಧಾರೂಢರು ಎದ್ದು ಬಂದರು. ದೀಪದ ಬೆಳಕನ್ಯಾಗ ಕಣ್ತುಂಬ ಸಿದ್ಧಾರೂಢರ ಮುಖ ನೋಡಿದ್ರು. ಎದ್ದು ಕುಂದ್ರು ಶಕ್ತಿ ಇಲ್ಲ, ಆದರೂ ಕಷ್ಟಪಟ್ಟು ಎದ್ದು ಬಗ್ಗೆ ನಮಸ್ಕಾರ ಮಾಡಿದರೆ ಸಿದ್ಧಾರೂಢರು ಹಿಡಿದೆತ್ತಿ ಮಲಗಿಸಿದ್ರಂತ. ಅಜ್ಜ, ನನಗೆ ಕೊನೆಯ ಆಶೆ ನಿಮ್ಮ ಪಾದ ಪೂಜೆ ಮಾಡಬೇಕು. ಅಲ್ಲೋ ನಿನಗೆ ಶಕ್ತಿ ಇಲ್ಲ, ಆಯ್ತು ನನಗೆ ಶಕ್ತಿ ಇಲ್ಲದ್ರೆ ಏನಾಯ್ತು? ನಾಗಾನಂದ, ನನ್ನ ಪರವಾಗಿ ನೀನೇ ಅಪ್ಪನ ಪಾದ ಪೂಜೆ ಮಾಡಪ್ಪ. ಅಪ್ಪವ್ರ ಪಾದ ಪೂಜೆ ಮಾಡಿ. ನಾಗಾನಂದ, ಅಪ್ಪನ ಪಾದ ತೀರ್ಥ ನನ್ನ ಬಾಯಾಗ ಹಾಕಪ್ಪ. ಆಯ್ತು, ಪಾದ ತೀರ್ಥ ಬಾಯಾಗ ಹಾಕಿದ್ರು. ಅಪ್ಪ, ನನಗೆ ಸಮಾಧಾನ ಅನಿಸುವಲ್ದು, ದಯವಿಟ್ಟು ನಂದೊಂದು ಕೊನೆಯ ಆಶೆ, ನಿಮ್ಮ ತೊಡೆ ಮೇಲೆ ಮಲಗಬೇಕು ಅನ್ಸಕತ್ತೈತಿ. ಅವಾಗ ಸಿದ್ಧಾರೂಢರು ಆಯ್ತಪ್ಪ ಅಂತ ಬಂದು ತಮ್ಮ ತೊಡೆ ಮ್ಯಾಲ ಅವ್ರನ್ನ ಮಲಗಿಸ್ಕೊಂಡ್ರು. ಅವಾಗ ಕಣ್ಣೀರು ಹಾಕುವಂತ, ಯಾಕೆ ಹೇಳ್ತೀಯ? ಅಪ್ಪ, ನಾನು ದುಃಖದಿಂದ ಅಳಾಕತ್ತಿಲ್ಲ, ಆನಂದದಿಂದ ಅಳಾಕತ್ತೀನಿ. ನಮ್ದು ಎಂಥ ಭಾಗ್ಯ, ಸಾಕ್ಷಾತ್ ಪರಮಾತ್ಮನ ತೊಡೆ ಮ್ಯಾಲ ನನ್ನ ತಲೆ, ನಿನ್ನೆ ನೋಡ್ಕೊಂತ ದೇಹ ಬಿಡೋ ಯೋಗ. ಧನ್ಯನಾದೆ ಧನ್ಯನಾದೆ ಸಿದ್ಧಾರೂಢ ಸಿದ್ಧಾರೂಢ ಅನ್ಕೊಂತ ಅಪ್ಪವ್ರನ್ನ ನೋಡ್ಕೊಂತ ದೇಹ ಬಿಟ್ರು. ಅವಾಗ ಸ್ವತಃ ಸಿದ್ಧಾರೂಢ ಕಣ್ಣಂಗ ನೀರು ಬಂದಂತೆ. ಅಷ್ಟೇ ಅಲ್ಲ, ಅವ್ರನ್ನ ಅಂತಿಮ ಕ್ರಿಯೆ ಮಾಡೋ ಹೊತ್ನ್ಯಾಗ ಸಿದ್ಧಾರೂಢ ಮಣ್ಣು ಹಾಕುವಾಗ ಬಿಕ್ಕಿ ಬಿಕ್ಕಿ ಹಾಕ್ತಾರಂತ. ಜನ ಕೇಳಿದ್ರು, ಯಪ್ಪ, ಜ್ಞಾನಿಗ ಸಾವಿಲ್ಲ ಅಂತ ಹೇಳ್ತೀರಿ, ಆತ್ಮಕ ಸಾವಿಲ್ಲ ಅಂತೀರಿ, ಬ್ರಹ್ಮಜ್ಞಾನಿಗಳು ನೀವು, ಜ್ಞಾನಿಗಳು ಅಳ್ತಾರೇನು ಅಂತ ಕೇಳಿದ್ರೆ ಸಿದ್ಧಾರೂಢರಂದ್ರಂತ, ನಾ ಅಳಕತ್ತಿಲ್ಲೋ, ಅಂತಃಕರಣ ಅಳಕತ್ತಪ್ಪ. ಕಬೀರ್ನಂತ ಶಿಷ್ಯ ಹಿಂದೂ ಇಲ್ಲ ಮುಂದೂ ಇಲ್ಲ. ನಮ್ಮ ಮಠದ ಸಿಂಹ ವೇದಾಂತ ಕೇಸರಿ ಅಡಗತಪ್ಪ ಅಂತ ಸ್ವತಃ ಸಿದ್ಧಾರೂಢರು ಅವರ ಸಮಾಧಿಯನ್ನ ತೋಟದೊಳಗ ಇವತ್ತಿಗೂ ನೋಡಕ್ ಸಿಗ್ತೈತಿ. ಕಲ್ಲಿನಿಂದ ಅದ್ಭುತವಾದ ಸಮಾಧಿಯನ್ನು ಕಟ್ಟಿಸಿದ್ದಾರೆ. ಇವತ್ತಿಗೂ ಪ್ರತಿ ಬುಧವಾರಕ್ಕೊಮ್ಮೆ ಅದ್ಭುತವಾದ ಅಲ್ಲಿ ಪೂಜೆ ನಡೀತದೆ ಕಬೀರದಾಸರದ್ದು. ಇನ್ನೂ ಬಹಳ ಅದ್ಭುತವಾದ ಕತೆ ಕಬೀರದಾಸರ ಬಗ್ಗೆ ಹೇಳಬೇಕಂದ್ರನ ಒಂದು ವಾರ ಬೇಕು. ಇರಲಿ ಅಂತ ಸಿದ್ಧಾರೂಢರ ಮನಸ್ಸು ಗೆದ್ದ ಅಂತರಂಗದ ಶಿಷ್ಯ ಕಬೀರದಾಸರ ಕಥೆಯನ್ನ ನೀವು ಪ್ರೇಮದಿಂದ ಕೇಳಿದ್ರೆ
ಇಲ್ಲಿ ತನ ಏನ್ ಚರಿತ್ರೆ ನೀವು ಕೇಳಿದ್ರಲ್ಲ 13 ಅಧ್ಯಾಯ, ಮೊದಲಿನ 13 ಅಧ್ಯಾಯ ಬರೆದವರು ಕಬೀರದಾಸರು. ಅಲ್ಲಿಂದ ಮುಂದೆ ಒಂದು ವರ್ಷದ ಇಲ್ಲ ಅವ್ರ ಚರಿತ್ರೆ ಬರ್ದಿದ್ದಿಲ್ಲ ಅಂದ್ರೆ ಇವತ್ತು ನಮಗೆ ಸಿದ್ಧಾರೂಢ ಚರಿತ್ರೆ ಓದಕ್ಕೆ ಸಿಗ್ತಿದ್ದಿಲ್ಲ. ಅಂತ ದೊಡ್ಡ ಉಪಕಾರವನ್ನ ಕಬೀರದಾಸರು ನಮಗೆ ಮಾಡಿದಾರ. ಅಂತ ಪುಣ್ಯಾತ್ಮರ ಚರಿತ್ರೆ ಇವತ್ತು ಬಹುಶಃ ಟೈಮ್ ಒಂದಿಟ್ಟು ಹೆಚ್ಚಿಗೆ ತಗೊಂಡು ಅನಿಸ್ತತಿ. ಆದ್ರೆ ಪ್ರಸಂಗ ಅದು ಹೇಳಲೇಬೇಕಾಗಿತ್ತು. ಇರಲಿ, ಇಂಥ ಅನಂತ ಶಿಷ್ಯರತ್ನಗಳು ಸಿದ್ಧಾರೂಢರ ಕಡೆಗೆ ಜಮಾ ಆದವು. ಆ ಎಲ್ಲ ಶಿಷ್ಯರತ್ನಗಳಲ್ಲಿ ಅಗ್ರಗಣ್ಯ ಶಿಷ್ಯರು ನಮ್ಮ ಐರಣಿಯ ಮುಪ್ಪಿನಾರ್ಯ ಪರಮಹಂಸರು. ಅವ್ರು ನಾಳೆ ದಿವಸ ಅವರ ಚರಿತ್ರೆ ನೋಡೋಣ. ಯಾಕಂದ್ರೆ ಬಹಳ ಮಂದಿ ಇಲ್ಲಿ ಅದೇ ಸಮೀಪ, ಆದ್ರೆ ಇಲ್ಲಿ ಇದ್ದವರಿಗೆ ಬಹಳ ಮಂದಿಗೆ ಮುಪ್ಪಿನಾರ್ಯ ಅಜ್ಜನ ಬಗ್ಗೆ ಗೊತ್ತಿಲ್ಲ. ಹೆಂಗೆ ಅವರಿಗೆ ಸಿದ್ಧಾರೂಢ ಆಶೀರ್ವಾದ ಆಯ್ತು. ಇವತ್ತು ಕಬೀರದಾಸರ ಚರಿತ್ರೆ ಆಗೈತಿ, ನಾಳೆ ಮುಪ್ಪಿನಾರ್ಯ ಪರಮಹಂಸರ ಚರಿತ್ರೆಯನ್ನು ನೋಡ್ತಾ ಹೋಗೋಣ. ಇದು ಸಿದ್ಧಾರೂಢ ಕಥಾಮೃತ ಅನ್ನುವಂಥ ಗ್ರಂಥ. ಇದರೊಳಗೆ ಸಾಕ್ಷಾತ್ ಸಿದ್ಧಾರೂಢರೇ ವಾಸ ಮಾಡ್ಯಾರ. ಹೋದ ವರ್ಷ 2005ನೇ ಇಸ್ವಿಗೆ ಈ ಚರಿತ್ರೆಗೆ 100 ವರ್ಷ ಆಯ್ತು ತಯಾರಾಗಿ. ಈ ಚರಿತ್ರೆ ರಚನೆಯಾಗಿ 100ನೇ ವರ್ಷ ಶತಮಾನೋತ್ಸವ ಈ ಗ್ರಂಥಕ್ಕೆ ಅಚ್ಚ ಇದ್ದಾಗನೇ ತಯಾರಾದ ಚರಿತ್ರೆ. ಈ ಗ್ರಂಥವನ್ನ ನೀವು ನಿತ್ಯ ಪಾರಾಯಣ ಮಾಡ್ರಿ. ಇದ್ರ ಬಗ್ಗೆ ಎಷ್ಟು ಶಬ್ದದಿಂದ ಹೇಳಿ ಮುಗಿಸೋದಲ್ಲ. ನಮ್ಮ ಜೀವನದೊಳಗೆ ಇವತ್ತೇನಾದರೂ ನಮ್ಮ ಒಂದು ಸ್ಥಿತಿಗೆ ಬಂದೇವೆ ಅಂದ್ರೆ ಈ ಚರಿತ್ರೆನೇ ಕಾರಣ. ಈ ಗ್ರಂಥದ ಮಹಿಮೆ ಅಪಾರ ಐತಿ. ಇದು ಆರತಿ ಆದ್ಮೇಲೆ ಇಲ್ಲೇ ಕಟ್ಟಿ ಮೇಲೆ ನಮ್ಮ ಹುಡುಗರು ಇಟ್ಕೊಂಡು ಕೂರ್ತಾರೆ. ಜೊತೆಗೆ ಇದು ಸಿದ್ಧಾರೂಢ ಜನ ಭಾವಚಿತ್ರ. ಆಸಕ್ತಿ ಇದ್ದವರು ಈ ಫೋಟೋ ನಿಮ್ಮ ಮನೆಯೊಳಗೆ ಅಜ್ಜನ ಫೋಟೋ ಇಲ್ಲ ಅಂದ್ರೆ ತಗೊಂಡೋಗಿ ಜಗಲಿ ಮೇಲಿಟ್ಟು ನಿತ್ಯ ಪೂಜೆ ಮಾಡ್ತಾ ಹೋಗ್ರಿ, ನಿಮಗೆ ಕಲ್ಯಾಣ ಆಗ್ತತಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಗ್ರಂಥಕ್ಕೆ 180 ರೂಪಾಯಿ ಈ ಗ್ರಂಥದ ಬೆಲೆ ಐತಿ. ಅದನ್ನು ಕೊಟ್ಟು ತಗೊಂಡು ಹೋಗ್ರಿ. ಯಾಕಂದ್ರೆ ಬಾಬಣ್ಣ ಅವರು ಹೇಳ್ತಾ ಇದ್ರು, ಏನಿಲ್ರಿ 100 ಗ್ರಂಥ ಫ್ರೀಯಾಗಿ ನಾವು ಕೊಡ್ತೀವಿ, ಆದರೆ ಫ್ರೀಯಾಗಿ ಕೊಟ್ಟರೆ ಅದರ ಬೆಲೆ ಗೊತ್ತಾಗೋಲ್ಲ. ಅಲ್ಲಿ ದೇವಿಕೊಪ್ಪ ಅಂತ ಊರೈತಿಲ್ಲ, ಇದೆ ಕಲಘಟಗಿ ತಾಲೂಕು. ಒಬ್ಬ ಶಿಷ್ಯ ನಮ್ಮವು ಏನು ಮಾಡಿದ ಮಂಜು ಅಂತ ಹೇಳಿ ಒಂದು ಸಣ್ಣದ ಸ್ತೋತ್ರ ಮಾಲ, ಅನೇಕ ಪದ್ಯಗಳಲ್ಲಿ ಇರುವಂಥದ್ದು ಒಂದು ದೊಡ್ಡದು ಹಾಳ್ಯಾಗ ಪ್ರಿಂಟ್ ಮಾಡಿಸ್ಕೊಂಡು ಒಂದು 500 ಹಂಚಿದ. ನಾವು ಅಂದ್ವಿ, ಏ ತಮ್ಮ ಅದಕ್ಕೊಂದು 5 ರೂಪಾಯಿನಾರ ಬೆಲೆ ಇಡು, ನೀನು ಖರ್ಚು ಮಾಡಿಬಿಟ್ರ ಕೊಡ್ಲಿ ಅವರು. ಇಲ್ರಿ ಇದು ನನ್ನ ಸೇವಾ ಅಂತ ಕೊಟ್ಟ. ಪುಕ್ಕಟ್ ಕೊಟ್ರೆ ಬೆಲೆ ಸಿಗೋಲ್ಲ ಅಂತ ಹೇಳಿದ್ರು ಪುಕ್ಕಟ್ ಕೊಟ್ಟ. ಪ್ರವಚನ ಮುಗಿತ. ಅಲ್ಲಿ ಪ್ರಸಾದ ಏನ್ ಮಾಡ್ತಿದ್ರಂದ್ರ ಚುರುಮುರಿ, ಮಂಡಕ್ಕಿ, ಒಗ್ಗರಣೆ ಮಂಡಕ್ಕಿ. ಈ ಮುಂದೆ ಏನ್ ಮಾಡ್ತು ಗೊತ್ತೇನು, ಆ ಹಾಳಿ ಏನು ಕೊಟ್ಟಿದ್ರಲ್ಲ ಒಟ್ಟರು ಮಂಡಕ್ಕಿ ಅದ್ರಾಗ ಹಸು ತಿಂದು ಮೂದಲು ಒಗದು ಹೋದು. ಪುಕ್ಕಡ್ ಸಿಗುತ್ತಂದ್ರೆ ಈ ಮಂದಿ ಹಿಂಗೆ ಮಾಡ್ತದೆ. ಅದಕ್ಕೆ ಬೆಲೆ ಕೊಟ್ಟು ತಗೊಂಡ್ರನ ಅದ್ರ ಬೆಲೆ ಗೊತ್ತಾಗ್ತತಿ. ಇರಲಿ, ನಂತರ ಅದನ್ನು ತಾವೆಲ್ಲ ಖರೀದಿ ಮಾಡ್ರಿ.